ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ನಿರೀಕ್ಷಣೆ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೇನೆ. ಅಂದರೆ ಎದುರು ನೋಡುವಂಥದ್ದು, ಕಾಯುವಂಥದ್ದು. ಮಾನವ ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಈ ದಿನಗಳಲ್ಲಿ ಇವಾಗ ಅಂದರೆ ಎಲೆಕ್ಷನ್ ನಡೆದಿದೆ. ನಮ್ಮ ದೇಶದಲ್ಲಿ ಎಲ್ಲರೂ ಓಟುಗಳನ್ನು ಹಾಕಿದ್ದಾರೆ. ಓಟುಗಳನ್ನು ಹಾಕಿದ ಮೇಲೆ ಇಂಥವ್ರು ಗೆಲ್ಲಬೇಕು, ಇಂಥವರು ಗೆಲ್ಲಬೇಕು, ಇಂಥವರು ನಮ್ಮ ದೇಶದಲ್ಲಿ ಪ್ರಧಾನಿಗಳು ಆಗಬೇಕು ಅಂತ. ಅಂದರೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿರವರೇ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕೋರಿಕೆಯಿಂದ ಓಟುಗಳನ್ನು ಹಾಕಿದವರು ಇದ್ದಾರೆ. ಅದೇ ಪ್ರಕಾರ ರಾಹುಲ್ ಗಾಂಧಿ ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬರಬೇಕು ಎಂಬ ಉದ್ದೇಶದಿಂದ ಓಟುಗಳನ್ನು ಹಾಕಿದವರು ಇದ್ದಾರೆ. ನ್ಯಾಷನಲ್ ಪಾರ್ಟಿಗಳಲ್ಲಿ ಆಲೋಚನೆ ಮಾಡುವಾಗ ಕೆಲವು ಪಕ್ಷಗಳು, ಕೆಲವು ಪಾರ್ಟಿಗಳು ಅವರವರ ಪಾರ್ಟಿಗಳು, ಅವರವರ ಪಕ್ಷದವರು ನಂಬಿಕೆ ಏನಪ್ಪ ಅಂತ ನೋಡುವಾಗ ಇವತ್ತಿಲ್ಲಂದರೆ ನಾಳೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಕೆಲಸ ಮಾಡ್ತಾ ಇರ್ತಾರೆ. ನಾವು ಇವತ್ತಿಲ್ಲಂದರೆ ನಾಳೆ ಅಧಿಕಾರಕ್ಕೆ ಬರ್ತೀವಿ ಎಂಬುವಂಥ ನಿರೀಕ್ಷಣೆ, ಎದುರು ನೋಡುವಂಥದ್ದು, ಕಾಯುವಂಥದ್ದು. ಇವಾಗ ಎಲೆಕ್ಷನ್ನಲ್ಲಿ ನಿಂತಿರುವಂಥವರ ನಿರೀಕ್ಷಣೆ ಕೂಡ ಅಷ್ಟೇ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ ಅಂತ. ನಾವು ಇಂಥ ಅಧಿಕಾರವನ್ನು ಖಂಡಿತವಾಗಿ ಪಾಲಿಸ್ತೀವಿ. ಈ ಚುನಾವಣೆ ಬರುವಂಥ ಈ ಸಮಯದಲ್ಲಿ, ಎಲೆಕ್ಷನ್ ನಡೆಯುವಂಥ ಈ ಸಮಯದಲ್ಲಿ ಅನೌನ್ಸ್ಮೆಂಟ್ ನಡೆಯುತ್ತೆ ಪ್ರಿಯರೇ, ಪ್ರಕಟಣೆ ನಡೆಯುತ್ತೆ. ಅನೇಕ ಭರೋಸೆಗಳು ಕೊಡುವಂಥದ್ದು, ಗ್ಯಾರಂಟಿಗಳನ್ನು ಕೊಡುವಂಥದ್ದು. ನಾವು ಖಂಡಿತವಾಗಿ ಹೀಗೆ ಮಾಡುತ್ತೇವೆ, ಗ್ಯಾರಂಟಿಯಾಗಿ ಈ ಥರ ಮಾಡುತ್ತೇವೆ ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ಈ ಸಮಾಜದಲ್ಲಿ ನಡೀತಾ ಇದೆ ಉದ್ದೇಶ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಬರಬೇಕು ಅಂತ. ಅಧಿಕಾರದಲ್ಲಿ ಬಂದು ನಾವು ಸಮಾಜ ಸೇವೆ ಮಾಡೋಣ ಅಂತ ಒಳ್ಳೆಯ ಆಲೋಚನೆ ಇರುತ್ತೆ, ಕೆಟ್ಟ ಆಲೋಚನೆ ಕೂಡ ಇರುತ್ತೆ. ನಾನೇ ಅಧಿಕಾರದಲ್ಲಿ ಇರಬೇಕು, ನಾನೇ ಪಾಲನೆ ಮಾಡಬೇಕು, ನಾನೇ ಇರಬೇಕು, ಇಂಥ ಆಲೋಚನೆ ಪ್ರತಿಯೊಬ್ಬರಿಗೂ ಇರುತ್ತೆ ರೀ, ಪ್ರತಿಯೊಬ್ಬರಿಗೆ. ಯಾಕೆಂದರೆ ಅಧಿಕಾರದಲ್ಲಿ ನಿಂತ ಮೇಲೆ, ಅಧಿಕಾರವನ್ನು ಅನುಭವಿಸಿದ ಮೇಲೆ ಆ ಅಧಿಕಾರದಿಂದ ಇಳಿಬೇಕು, ಇಲ್ಲ ನಾನು ಮನೇಲಿ ಕೂತ್ಕೋಬೇಕು ನನ್ನ ಪಾಡಿಗೆ ನಾನು ಅಂತ ಯಾರೂ ಕೂಡ ಯೋಚನೆ ಮಾಡಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟೇ. ಇವಾಗ ನೋಡಿ, ಈ BJP ಪಕ್ಷ ಆಗಿರ್ಬೋದು, ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇನ್ನು ಬೇರೆ ಪಕ್ಷದವರು ಆಗಿರ್ಬೋದು, ಎಲೆಕ್ಷನಲ್ಲಿ ನಿಂತಾಗ ಇಲ್ಲಾಂದರೆ ಅವರ ವಿಷಯದಲ್ಲಿ ಈ ಸಮಾಜ ಏನು ಯೋಚನೆ ಮಾಡ್ತಾರೆ, ಎದುರು ನೋಡ್ತಾ ಇರ್ತಾರೆ. ಅಂದರೆ ನಿರೀಕ್ಷಣೆಯಿಂದ BJP ಪಕ್ಷ ಬರಬೇಕು, ಅವ್ರು ಬಂದರೆ ನಮಗೆ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎನ್ನುವಂಥದ್ದು ಕೆಲವರು ಎದುರು ನೋಡುವಂಥದ್ದು. ಆಲ್ರೆಡಿ ಓಟುಗಳನ್ನು ಕೂಡ ಹಾಕಿರ್ತಾರೆ. ಅದೇ ಪ್ರಕಾರ ಕಾಂಗ್ರೆಸ್ ಪಕ್ಷನೇ ಈ ಸರಿ ಬರಬೇಕು ಅಂತ ಇವರು ಕೂಡ ಅನೇಕರು ಓಟುಗಳನ್ನು ಹಾಕಿರ್ತಾರೆ. ಇರು ವರ್ಗದಲ್ಲಿ ಇವ್ರ ಪಕ್ಷದವರು ಇವ್ರಿಗೆ ಓಟ್ ಹಾಕಿರ್ತಾರೆ, ಅವ್ರ ಪಕ್ಷದವರು ಅವ್ರಿಗೆ ಓಟ್ ಹಾಕಿರ್ತಾರೆ. ಅವರ ನಿರೀಕ್ಷಣೆ, ಇವರ ನಿರೀಕ್ಷಣೆ, ಇನ್ನೂ ಬೇರೆ ಬೇರೆ ನಿರೀಕ್ಷಣೆ ಒಂದೇ. ನಮ್ಮ ಪಕ್ಷದವ್ರು ಗೆಲ್ಲಬೇಕು, ನಮ್ಮ ಪಕ್ಷದವ್ರು ಬಂದರೆ, ನಮ್ಮ ಪಕ್ಷದವ್ರು ಗೆದ್ದರೆ ಅವ್ರ ಮೂಲಕ ನಮಗೆ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ, ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಯುತ್ತೆ. ಇವ್ರ ಮೂಲಕ ನಮಗೆ ಅನುಕೂಲವಿದೆ, ಇವ್ರ ಮೂಲಕ ನಮಗೆ ಒಳ್ಳೆಯದಿದೆ. ಅಂದರೆ ಎರಡು ವರ್ಗದವರು ಹೀಗೇ ಯೋಚನೆ ಮಾಡ್ತಾರೆ. ಹಿಂದೂಗಳಾಗಿರ್ಬೋದು, ಇಲ್ಲಾಂದರೆ ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರು ಆಗಿರ್ಬೋದು, ಬೌದ್ಧರಾಗಿರ್ಬೋದು, ಎಲ್ಲರೂ ಕೂಡ ಅವರವರ ಯೋಚನೆಗಳಿರುತ್ತೆ. ಎರಡನೇದಾಗಿ ಅವರವರ ನಿರೀಕ್ಷಣೆ ಇರುತ್ತೆ. ಎಲ್ಲರ ನಿರೀಕ್ಷಣೆ ನೋಡುವಾಗ ಏನೋ ಒಂದು ಆಸೆಗಳನ್ನು ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದರೆ ಚೆನ್ನಾಗಿತ್ತು, ಇವರು ಅಧಿಕಾರಕ್ಕೆ ಬಂದರೆ ಚೆನ್ನಾಗಿತ್ತು ಅಂತೇಳಿ ಈ ರೀತಿ ಎದುರು ನೋಡುವಂಥದ್ದು, ಕಾಯುವಂಥದ್ದು, ನಿರೀಕ್ಷಿಸುವಂಥದ್ದು ನೋಡುತ್ತೇವೆ ಪ್ರಿಯರೇ. ಇದರಲ್ಲಿ ದೇವರ ಭಕ್ತರೆಂದು ಕರೆಯಲ್ಪಡುತ್ತಿರುವವರು ಇದ್ದಾರೆ, ಭಕ್ತಹೀನರು ಇದ್ದಾರೆ, ಆನಂತರ ದೇಶದಗೋಸ್ಕರ ಹೋರಾಡುವವರು ಇದ್ದಾರೆ.
ಇವರೆಲ್ಲ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಯಾರನ್ನು ಮರ್ತಿದ್ದಾರೆ ಅಂತ ನೋಡುವಾಗ ದೇವರನ್ನು ಮರ್ತಿದ್ದಾರೆ, ದೇವರನ್ನು ಮರ್ತಿದ್ದಾರೆ. ಒಟ್ಟಲ್ಲಿ ಈ ಸಮಾಜದಲ್ಲಿ ಹೀಗೆ ನಡೀತಾ ಇದೆ. ಇವರು ಬಂದರೆ ಒಳ್ಳೆಯದಿತ್ತು, ಅವ್ರು ಬಂದರೆ ಒಳ್ಳೆಯದಿತ್ತು ಅಂತೇಳಿ ಈ ರೀತಿ ನಿರೀಕ್ಷೆನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದೇವರು ತನ್ನ ಭಕ್ತರ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊಟ್ಟ ಮೊದಲು ನಿಮ್ಮ ತಂದೆಯಾಗಿರುವಂಥ ದೇವರ ಮೇಲೆ ನಿರೀಕ್ಷಣೆ ಇರಲಿ. ಜಗತ್ತನ್ನು ಉಂಟು ಮಾಡಿರುವಂಥ ದೇವರ ಮೇಲೆ ನಿರೀಕ್ಷಣೆ, ದೇವರ ವಿಷಯದಲ್ಲಿ ನಿರೀಕ್ಷಣೆ, ದೇವರ ವಿಷಯದಲ್ಲಿ. ಆಮೇಲೆ ಅಧಿಕಾರದ ವಿಷಯದಲ್ಲಿ ಕೂಡ ಯೋಚನೆ ಮಾಡೋಣ ಪ್ರಿಯರೇ. ಅಧಿಕಾರದ ವಿಷಯದಲ್ಲಿ ಮೊದಲು ದೇವರ ವಿಷಯದಲ್ಲಿ ಒಂದು ಮಾತನ್ನು ನೋಡಿ. ಅಂದರೆ ತಿಮೋತಿಯನಿಗೆ ಬರೆದ ಪತ್ರಿಕೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ ಪ್ರಿಯರೇ. ಇದಕ್ಕಾಗಿ ನಾವು ಕಷ್ಟಪಡುತ್ತಿದ್ದೇವೆ, ಹೋರಾಡುತ್ತಿದ್ದೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ಯಾರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೇವೆ? ದೇವರ ಮೇಲೆ ನಿರೀಕ್ಷೆ. ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಗಿರುವಾಗ ಈ ಪಕ್ಷದ ಮೇಲೆ ನಿರೀಕ್ಷೆ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ವ? ಪಾರ್ಟಿಗಳ ಮೇಲೆ, ಅಂದರೆ ಇಂಥ ಪಾರ್ಟಿಗಳು ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ಇಲ್ಲ BJP ಪಾರ್ಟಿ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಇಲ್ಲಾಂದರೆ ಅನೇಕ ಬೇರೆ ಬೇರೆ ಪಾರ್ಟಿಗಳಿರುತ್ತಲ್ಲ, ಪಕ್ಷಗಳು. ಇವ್ರ ಮೇಲೆ ನಿರೀಕ್ಷೆ ಇಟ್ಕೊಳ್ಬೇಕಾ ಅಥವಾ ದೇವರ ಮೇಲೆ ನಿರೀಕ್ಷೆ ಇಟ್ಕೊಳ್ಬೇಕಾ ಅಂತ ನೋಡುವಾಗ ದೇವರ ಮೇಲೆ ನಿರೀಕ್ಷಣೆ ಇರಬೇಕು. ಮೊಟ್ಟ ಮೊದಲು ದೇವರ ಮೇಲೆ ನಿರೀಕ್ಷಣೆ ಇರಬೇಕು. ಎರಡನೇದಾಗಿ ಸರ್ಕಾರವನ್ನು, ಕಾನೂನನ್ನು ಏನು ಮಾಡಬೇಕು? ಗೌರವಿಸಬೇಕು ಅಂತ ಹೇಳ್ತಾರೆ. ಮೊಟ್ಟ ಮೊದಲು ತಂದೆಯಾದ ದೇವರಿಗೆ ಒಳಪಡಬೇಕು. ನಿತ್ಯ ಜೀವ ಕೊಡುವಂಥ, ರಕ್ಷಣೆಯನ್ನು ಕೊಡುವಂಥ ಆ ದೇವರ ಮೇಲೆ ನಿರೀಕ್ಷಣೆ ಇರಲಿ. ಎರಡನೇದಾಗಿ ಅಧಿಕಾರಕ್ಕೆ ಒಳಪಡಿ ಅಂತ ಹೇಳ್ತಾರೆ. ಅಧಿಕಾರವನ್ನು ನಿರೀಕ್ಷಣೆ ಮಾಡಬೇಡಿ. ಅಧಿಕಾರದಗೋಸ್ಕರ, ಅಂದರೆ ಯಾರು ಪಕ್ಷದಲ್ಲಿ ಬರ್ತಾರೋ ಎಂದು ನಿರೀಕ್ಷಿಸಬೇಡಿ. ಆದರೆ ಯಾರಿದ್ರೂ ಪರವಾಗಿಲ್ಲ, ಅವರಿಗೆ ಒಳಪಡಬೇಕು, ಅಧಿಕಾರಕ್ಕೆ ಒಳಪಡಬೇಕು ಅಂತ ಹೇಳ್ತಾರೆ. ಎಲ್ಲಿದೆ ಆ ಮಾತು? ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರ ಇರುವುದಿಲ್ಲ. ಏನ್ರಿ? ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಎಲ್ಲರೂ ತೆಗೆದಿದ್ದೀರಾ? ಎಲ್ಲರೂ ತೆಗಿರಿ, ಪರಿಶೋಧನೆ ಮಾಡಿ, ಬೈಬಲನ್ನು ಓಪನ್ ಮಾಡಿ. ಸುಮ್ಮನೆ ವಾಕ್ಯಗಳನ್ನು ನಾವು ಹೇಳ್ತಾ ಇರ್ತೀವಿ, ನೀವು ಕೇಳ್ಕೊಂಡು ಹೋಗೋದಲ್ಲ. ಹೋಗಲಿ, ನೀವು ಸಮಯ ಇದ್ದಾಗ ಮತ್ತೊಂದು ಸಾರಿ ಇದನ್ನು ನೋಡಿ, ಮತ್ತೊಂದು ಸಾರಿ ಓದೋಣ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ, ದೇವರ ನೇಮಕವನ್ನು ಎದುರಿಸುತ್ತಾನೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಕ್ರೈಸ್ತರಾಗಿರುವಂಥ ನಾವು ಕೂಡ ಅಧಿಕಾರಿಗಳಿಗೆ ಒಳಪಡಬೇಕಾ? ಅಧಿಕಾರಿಗಳಿಗೆ ಒಳಪಡುವಂಥದ್ದು ಅಂದರೆ ದೇವರನ್ನ ಬಿಟ್ಟು, ದೇವರನ್ನು ಆರಾಧಿಸೋದು ಬಿಟ್ಟು ಅವ್ರಿಗೆ ಹೋಗಿ ಆರಾಧನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಒಳಪಡಿ ಅಂತಂದರೆ ಕಾನೂನಿದೆ, ಸರ್ಕಾರ. ಯಾರು ಅಧಿಕಾರದಲ್ಲಿದ್ದರೂ ಕೂಡ ಅಧಿಕಾರಕ್ಕೆ ನಾವು ಒಳಪಡಬೇಕಂತೆ. ಅಂದರೆ ಒಂದು ವೇಳೆ ಅವರು ಭಿನ್ನವಾದಂಥ ಒಂದು ಕಾನೂನಿನ ನೇಮಕ ಮಾಡಿದಾಗ ಅದು ಕೂಡ ಏನಪ್ಪ ಅಂದರೆ ಕೋರ್ಟ್ ಇದೆ, ಕಚೇರಿಗಳಿದೆ. ದಬ್ಬಾಳಿಕೆ ಮಾಡುವಂಥದ್ದಲ್ಲ, ದಬ್ಬಾಳಿಕೆ ಮಾಡುವಂಥವ್ರು ಇರ್ತಾರೆ. ಅಂದರೆ ಈ ಅಧಿಕಾರವನ್ನು ಒಬ್ರಿಗೆ ಕೊಟ್ಟಿದ್ದಾರೆ ಅಂತಂದರೆ ದಬ್ಬಾಳಿಕೆ ಮಾಡಿ ಅಂತ ದೇವರು ಕೊಟ್ಟಿಲ್ಲ. ಈ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೂಡ ಇದ್ದಾರೆ. ಯಾರಿಗೋಸ್ಕರ ಅಧಿಕಾರವನ್ನು ನೇಮಿಸಿದ್ದಾರೆ ಅಂತ ನೋಡುವಾಗ ಒಳ್ಳೆಯವರಿಗೆ ಕೆಟ್ಟದ್ದು ನಡಿಬಾರ್ದು ಅಂತ.
ಒಳ್ಳೆಯವರು ಇರ್ತಾರಲ್ಲ ಈ ಸಮಾಜದಲ್ಲಿ, ಶಾಂತಿಯಿಂದ ಸಮಾಧಾನದಿಂದ ಒಳ್ಳೆ ರೀತಿಯಿಂದ ನಡೀತಾರೆ ನೋಡಿ. ಒಳ್ಳೆಯವರಿಗೆ ಕೆಟ್ಟದ್ದು ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ಓಕೆನಾ ಈ ಕಾನೂನು ಬಂದಿರುವಂಥದ್ದು. ಯಾಕೆಂದರೆ ದ್ರೋಹಿಗಳು, ಅನ್ಯಾಯಸ್ಥರು ಓಕೆನಾ ಇಂಥವರು ಕೆಲವು ದಬ್ಬಾಳಿಕೆ ಮಾಡಿದಾಗ, ಇಲ್ಲಾಂದರೆ ಗುಂಡಾಗಿರಿ ಮತ್ತೊಂದು ರೀತಿಯಲ್ಲಿ ಅನ್ಯಾಯ ಮಾಡುವಾಗ ಅಂಥವರನ್ನು ಶಿಕ್ಷಿಸೋದಕ್ಕೆ, ಒಳ್ಳೆಯವರಿಗೆ ನ್ಯಾಯವನ್ನು ಕಲ್ಪಿಸಿ ಕೊಡೋದಕ್ಕೆ ಈ ಕಾನೂನು ಇರುವಂಥದ್ದು. ಪ್ರಿಯರ ದೇವರ ಮಕ್ಕಳಿರ ಸರ್ಕಾರ ಅದು ಕೂಡ ಅಧಿಕಾರ ದೇವರು ಕೊಟ್ಟಿದ್ದಾರಾ ಅಥವಾ ತಮ್ಮಷ್ಟಕ್ಕೆ ತಾವೇ ಅಧಿಕಾರದಲ್ಲಿ ಬಂದಿದ್ದಾರಾ ಅಂತ ನೋಡುವಾಗ, ಭೂಲೋಕದಲ್ಲಿ ಇದ್ದಂಥ ಪ್ರತಿ ದೇಶಗಳಲ್ಲಿ ಅಧಿಕಾರ ಬರುವಂಥದ್ದು ದೇವ್ರ ಮೂಲಕ. ಈ ಅಧಿಕಾರ ಬಂದಿರುವಂಥದ್ದು ಕೊಟ್ಟಿರುವಂಥದ್ದು ದೇವ್ರ ಮೂಲಕನೇ, ಯಾವುದೇ ದೇಶದಲ್ಲಾಗಿರ್ಬೋದು. ಆದರೆ ಅವರು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾ ಇದ್ದಾರಾ, ಕೆಟ್ಟ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಅದು ಎರಡನೇ ವಿಷಯ. ಅವರು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಅಂತೇಳಿ ಕೆಲವರು ಕೊಟ್ಟಿದ್ದಾನೆ. ಇನ್ನೂ ಕೆಲವರು ಅಧಿಕಾರದಲ್ಲಿ ಇದ್ದಾರಂದರೆ ಮತ್ತು ಕೆಲವರಿಗೆ ಬುದ್ಧಿ ಕೊಡೋದಕ್ಕೆ, ಬುದ್ಧಿಯನ್ನು ಉಂಟು ಮಾಡೋದಕ್ಕೆ. ಯಾಕೆ ಈ ಲೋಕದಲ್ಲಿ ದೇವರು ಇಂತಿಂಥವರನ್ನು ನೇಮಿಸ್ತಾರೆ ಅಂತ ನೋಡುವಾಗ, ಯಾಕೆಂದರೆ ಭೂಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರು ಸಾಕ್ಷಾತ್ತು ಸರ್ವೇಶ್ವರನ ಪುತ್ರರೂ ಪುತ್ರಿಯರು, ಸರ್ವೇಶ್ವರನ ದೇವರ ಮಕ್ಕಳು ಎಲ್ಲರೂ ಕೂಡ. ನೀನಾಗಿರ್ಬೋದು, ನಾನಾಗಿರ್ಬೋದು, ಈ ಸಮಾಜದಲ್ಲಿದ್ದಂಥ ಪ್ರತಿ ಮಾನವರು ಸಾಕ್ಷಾತ್ತು ಪರಮಾತ್ಮನ ಪುತ್ರರು ಪುತ್ರಿಯರು. ಹೌದು ಪ್ರಿಯರೇ, ಆದ್ದರಿಂದ ದೇವರು ಅಧಿಕಾರವನ್ನು ನೇಮಿಸಿದ್ದಾನೆ. ಅಧಿಕಾರಿಗಳಿಗೆ ಅಂದರೆ ಕೆಲವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಒಳ್ಳೆಯವರಿದ್ದಾರೆ, ಒಳ್ಳೆಯವರಿಗೆ ಕೆಟ್ಟದ್ದಾಗಬಾರ್ದು ಅಂತ ದೇವ್ರ ಉದ್ದೇಶ. ಈ ಸಮಾಜದಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ದಾರೋ ಅಥವಾ ಒಳ್ಳೆಯದನ್ನು ಮಾಡ್ತಾ ಇದ್ದಾರೋ ಅವರವರ ಕ್ರಿಯೆಗಳ ಮೇಲೆ ಮತ್ತೆ ಅವ್ರಿಗೆ ತೀರ್ಪಾಗುತ್ತೆ. ಒಬ್ಬರನ್ನ ಅಧಿಕಾರದಲ್ಲಿ ನೇಮಿಸಿದ್ದಾರಪ್ಪ ಅಂದರೆ, ಒಳ್ಳೆಯವ್ರನ್ನಾಗಿರ್ಬೋದು ಇಲ್ಲಾಂದರೆ ದಬ್ಬಾಳಿಕೆ ನಡೆಸೋರಾಗಿರ್ಬೋದು, ಅವ್ರನ್ನ ನೇಮಿಸಿದಾರಂದರೆ ಅವರು ದೇವರಿಗೆ ವಿಧೇಯರಾಗಬೇಕು, ಒಳಪಡಬೇಕು, ಸಮಾಜವನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಬೇಕು. ಅದಕ್ಕೆ ಇಲ್ಲಿ ತಂದೆಯಾದ ದೇವರು ನೇಮಿಸಿರುವಂಥದ್ದು. ಒಂದು ಸಾರಿ ನೋಡಿ, ಮತ್ತೊಂದು ಸಾರಿ 13ನೇ ಅಧ್ಯಾಯ ಮತ್ತೊಂದು ಸಾರಿ ಗಮನಿಸ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮವನ್ನು ಎದುರಿಸುತ್ತಾನೆ. ಅದು ಯಾವ ರೀತಿ ಅಧಿಕಾರಕ್ಕೆ ಒಳಪಡಬೇಕು, ಹೇಗೆ ಎನ್ನುವಂಥದ್ದು ಮತ್ತೊಂದು ಸಾರಿ ತಿಳ್ಕೊಳ್ಳೋಣ. ಈ ಸಮಾಜದಲ್ಲಿ, ಮಾನವ ಸಮಾಜದಲ್ಲಿ ಎಲ್ಲ ದೇಶಗಳಲ್ಲಿ ಅಧಿಕಾರ ದೇವರ ಮೂಲಕನೇ ಬರ್ತಾ ಇದೆಯಾ? ದೇವ್ರ ಮೂಲಕ ಬರುವಾಗ ಈ ಸಮಾಜದಲ್ಲಿ ಇಷ್ಟೊಂದು ಘೋರವಾದಂಥ ಕೃತ್ಯಗಳು ಯಾಕೆ ನಡೀತಾ ಇದೆ? ಈ ಅಧಿಕಾರಿಗಳು ದೇವ್ರ ಮೂಲಕ ಇರುವಾಗ ಈ ಸಮಾಜದಲ್ಲಿ ಈ ಅಧಿಕಾರಿಗಳ ಮೂಲಕನೇ ಅನ್ಯಾಯ ನಡೀತಾ ಇರುತ್ತಲ್ಲ. ಕೆಲವು ಪ್ರಾಂತಗಳಲ್ಲಿ ಅಧಿಕಾರಿಗಳ ಮೂಲಕನೇ ಅನ್ಯಾಯ, ಅಧಿಕಾರದಲ್ಲಿ ಇದ್ದವ್ರ ಮೂಲಕನೇ ಅನ್ಯಾಯ. ಪ್ರಿಯರಾದ ದೇವ್ರ ಮಕ್ಕಳಿರೆ, ಹೆಣ್ಣು ಮಕ್ಕಳನ್ನು ಹಾಳು ಮಾಡುವಂಥದ್ದು, ಕಿರುಕುಳ ಅಂದರೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಇಲ್ಲಾಂದರೆ ಹಣವನ್ನು ದೋಚಿಕೊಳ್ಳುವಂಥದ್ದು, ಅಧಿಕಾರದ ಹೆಸರಿನಲ್ಲಿ ಮೋಸ ಮಾಡುವಂಥದ್ದು ನಡೀತಾ ಇದೆಯಲ್ಲ. ಇಂಥವರು ಇಂಥ ಕಡೆ ಲಂಚ ತಗೊಂಡ್ರು, ಇಂಥ ಅಧಿಕಾರಿಗಳು ಲಂಚವನ್ನು ತಗೊಂಡ್ರು, ಇಂಥ ಅಧಿಕಾರಿಗಳು ಇಂಥ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ರು, ಇಂಥ ಅಧಿಕಾರಿಗಳು ಇಂಥವ್ರನ್ನ ದೋಚಿಕೊಂಡ್ರು. ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರ ದೇವ್ರ ಮಕ್ಕಳಿರ. ಈಗಿರುವಾಗ ಇಂಥವ್ರನ್ನ ದೇವರು ನೇಮಿಸಿದ್ದಾರ? ಅಂದರೆ ದೇವರು ನೇಮಿಸಿದ್ದು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಅಂತ ನೇಮಿಸಿಲ್ಲ, ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡಿ ಅಂತ ನೇಮಿಸಿಲ್ಲ, ಇನ್ನೊಬ್ಬರ ಬಡವರ ಸೊತ್ತನ್ನು ದೋಚಿಕೊಳ್ಳಿ ಅನ್ಯಾಯ ಮಾಡಿ ಅಂತ ನೇಮಿಸಿಲ್ಲ. ದೇವರ ಉದ್ದೇಶ ಏನಪ್ಪ ಅಂತಂದರೆ ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡಿ ಅಂತ ನೇಮಿಸಿದ್ದಾರೆ. ಇನ್ನೂ ಕೆಲವರು ಗುಂಡಾಯಿಸಮ್ ಮಾಡ್ತಾ ಇರ್ತಾರೆ, ರೌಡಿಯಿಸಮ್ ಮಾಡ್ತಾ ಇರ್ತಾರೆ, ದಬ್ಬಾಳಿಕೆ ನಡೆಸ್ತಾ ಇರ್ತಾರೆ. ಅಂಥವರು ಕೂಡ ಆಳ್ತಾ ಇರ್ತಾರೆ, ಸಮಾಜವನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ.
ಅಧಿಕಾರದಲ್ಲಿದ್ದವರು. ಮತ್ತು ಇಂಥವ್ರನ್ನ ಕೂಡ ದೇವರು ನೇಮಿಸಿದಾರ. ಟೋಟಲ್ ಭೂಲೋಕದಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳು, ಎಷ್ಟು ಅಧಿಕಾರಿಗಳಿದ್ದಾರೋ, ಅಂದರೆ ಸಮಾಜವನ್ನು ಆಳ್ವಿಕೆ ಮಾಡುವಂಥ ಅಧಿಕಾರಿಗಳು ಎಷ್ಟು ಮಂದಿ ಇದ್ದಾರೋ ಅವರೆಲ್ಲರನ್ನು ತಂದೆಯಾದ ದೇವರು ನೇಮಿಸಿದ್ದಾರಂತಲೇ ಬರೆಯಲ್ಪಟ್ಟಿದೆ ಪ್ರಿಯರೇ. ಓಕೆನೆ, ಅವ್ರನ್ನ ನೇಮಿಸಿದ್ದಾರೆ ಎಂದು ಬರೆಯಲ್ಪಟ್ಟಿದೆ. ಕೆಳಗಡೆ ಮಾತನ್ನು ನೋಡಿ, 3ನೇ ವಚನವನ್ನು ನಾವು ಓದ್ಕೊಂಡು ಹೋಗೋಣ. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯ ಇರುವುದೇ ಹೊರತು ಒಳ್ಳೆಯ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆಯದನ್ನು ಮಾಡು. ಅಧಿಕಾರಿಗಳ ಮೂಲಕ ನಮಗೆ ಏನು ಅನ್ಯಾಯ ನಡಿಬಾರ್ದು ಅಂದರೆ, ಈ ಸಮಾಜದಲ್ಲಿ ನೀನು ಒಳ್ಳೆಯವನಾಗಿ ಬದುಕು, ಈ ಸಮಾಜದಲ್ಲಿ ಒಳ್ಳೆಯದನ್ನು ನೀನು ಮಾಡು ಅಂತಾನೆ. 3ನೇ ವಚನ ಕೆಳಗಡೆ ಮಾತು, ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆಯದನ್ನು ಮಾಡು. ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆಯುಂಟಾಗುವುದು. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. ದೇವರ ದಂಡನೆಯನ್ನು. ಆದ ಕಾರಣ ದಂಡನೆಯಾದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರಿರುವುದನ್ನು ಅವನಿಗೆ ಅಧೀನನಾಗುವುದು ಅವಶ್ಯ. ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ. ಯಾಕೆಂದರೆ ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಅಂದರೆ ಯಾರಿಗೆ ಮರ್ಯಾದೆ ಕೊಡಬೇಕು ಅವರಿಗೆ ಮರ್ಯಾದೆ ಕೊಡಿ. ಸುಂಕವನ್ನು ಯಾರಿಗೆ ಕೊಡಬೇಕು, ಕಂದಾಯವನ್ನು ಯಾರಿಗೆ ಕೊಡಬೇಕು. ಅಂದರೆ ಈ ಸಮಾಜದಲ್ಲಿ ಅಧಿಕಾರಿಗಳು ಇದ್ದಾರಲ್ಲ, ಅಂದರೆ ಕಾನೂನಲ್ಲಿ ಏನಿರುತ್ತೋ ಅದನ್ನು ಗೌರವಿಸ್ಬೇಕಂತ ಹೇಳ್ತಾರೆ. ಯಾರು ಹೇಳಿದ್ದ ಮಾತು ಅಂತ ನೋಡುವಾಗ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ದೇವರು ಪೌಲನ ಮೂಲಕ ಹೇಳುವಂಥ ಮಾತು. ಮತ್ತು 1ನೇ ಶತಮಾನದಲ್ಲಿ ಅಧಿಕಾರಿಗಳು ಹೇಗಿದ್ದಾರೆ ಹೇಳಿ ಪ್ರಿಯ? ಅಂದರೆ ದೇವರಿಗೆ ವಿಧೇಯರಾದಂಥ ಅಧಿಕಾರಿಗಳಿದ್ದಾರಾ? ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುವಂಥ ಅಧಿಕಾರಿಗಳಿದ್ದಾರಾ, ಅಥವಾ ದಬ್ಬಾಳಿಕೆ ನಡೆಸಿದ್ದಾರಾ? ಹೇಗಿದ್ದಾರೆ? ಕ್ರೂರವಾದಂಥ ಆಳ್ವಿಕೆ ಮಾಡಿದ್ದಾರೆ ರೀ, ಕ್ರೂರವಾದಂಥ ಆಳ್ವಿಕೆ. ಮತ್ತು ಅಂಥವರಿಗೆ ಒಳಪಡಬೇಕಾ? ಒಳಪಡಬೇಕು, ಇಲ್ಲಾಂದರೆ ಬಿಟ್ಟು ಬೇರೆ ಕಡೆ ಹೋಗಿ ಜೀವಿಸಬೇಕು ಅಂತ ಹೇಳ್ತಾರೆ. ಹೌದಾ? ದೇವರು ಹೇಳಿರುವಂಥ ಮಾತು. ನಾವೇನು ಮಾಡ್ತೀವಿ ಅಂದರೆ ಪ್ರಾರ್ಥನೆಯಲ್ಲಿ ಏನು ಪ್ರಾರ್ಥನೆ? ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಏನು ರೀ ಪ್ರಾರ್ಥನೆ ಏನು ಮಾಡ್ತೀವಿ ಹೇಳಿ? ದೇವರೇ, ಇವರು ಅಧಿಕಾರದಲ್ಲಿ ಇರೋದು ಬೇಡ, ಇವ್ರನ್ನ ತೆಗೆದಾಕಿದೇವ್ರಿ, ಇಂಥವ್ರು ಬರಬೇಕು, ಅಂಥವ್ರು ಬರಬೇಕು. ಇನ್ನೂ ಕೆಲವು ಮಂದಿ ಸೇವಕರು ಏನು ಹೇಳ್ತಾರೆ ಗೊತ್ತಾ? ನನಗೆ ದರ್ಶನ ಉಂಟಾಗಿದೆ, ಈ ವರ್ಷದಲ್ಲಿ ಇವರು ಸೋತೋಗ್ತಾರೆ, ಇವರು ಬರ್ತಾರೆ, ಈ ವರ್ಷದಲ್ಲಿ ಇವರು ಸೋತೋಗ್ತಾರೆ, ಇಂಥವ್ರು ಅಧಿಕಾರದಲ್ಲಿ ಬರ್ತಾರೆ ಅಂತ ಮುಂಚಿತವಾಗಿಯೇ ಇವರು ಹೇಳ್ತಾರೆ. ಅಂದರೆ ಇವರು ದೊಡ್ಡ ಪ್ರವಾದಿಗಳ ಹಾಗೆ ಫೀಲ್ ಆಗ್ತಾರೆ ಪ್ರಿಯರೇ. ನಾವು ದೊಡ್ಡ ಪ್ರವಾದಿಗಳು, ನಮ್ಮ ಮಾತನ್ನು ದೇವ್ರು ಕೇಳ್ತಾ ಇದ್ದಾರೆ, ನಮ್ಮ ಮಾತನ್ನು ದೇವ್ರು ಕೇಳ್ತಾರೆ ಅಂಥೇಳಿ ದೊಡ್ಡದಾಗಿ ಆಲೋಚನೆ ಮಾಡಿ ಹೇಳ್ತಾ ಇರ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ನಾವು ಈ ಅಧಿಕಾರಿ ಇವರು ಬರ್ತಾರಾ, ಅವ್ರು ಬರ್ತಾರಾ, ಇಂಥವ್ರು ಬರ್ತಾರಾ ಹೇಳುವಂಥ ಅವಶ್ಯಕತೆ ಇಲ್ಲ. ಇವರು ಬರ್ತಾರಂದು, ಇನ್ನೊಬ್ಬರು ಬರ್ತಾರೆ ಎಂದು, ಇಂಥವ್ರ ಅಧಿಕಾರದಲ್ಲಿ ಬರ್ತಾರೆ ಎಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಈ ಸಮಾಜದಲ್ಲಿ ಜ್ಯೋತಿಷ್ಕರು ಕೂಡ ಹೇಗೆ ಹೇಳ್ತಾರೆ ಗೊತ್ತಾ? ಈ ಎಲೆಕ್ಷನ್ನಲ್ಲಿ ಇಂಥವರೇ ಗೆಲ್ತಾರೆ ಅಂತ ಹೇಳ್ತಾರೆ. ಇಂಥವ್ರೆ ಗೆಲ್ತಾರೆ ಅಂತೇಳಿ 2 ವರ್ಗ ಇರುತ್ತೆ ರೀ, 2 ವರ್ಗ. ಈ 2 ವರ್ಗದವರಿಗೆ ಇಲ್ಲ, 2 ಪಕ್ಷದವರಿಗೆ ಕೂಡ ಜ್ಯೋತಿಷ್ಕರು ಹೇಳಿರ್ತಾರೆ. ಕೆಲವರು ಜ್ಯೋತಿಷ್ಕರೇನೋ ಕಾಂಗ್ರೆಸ್ ಅಧಿಕಾರದಲ್ಲಿ ಬರುತ್ತೆ ಅಂತ ಕೆಲವರು ಜ್ಯೋತಿಷ್ಕರು ಹೇಳ್ತಾರೆ. ಇನ್ನು ಕೆಲವರು ಜ್ಯೋತಿಷ್ಕರೇನೋ BJP ಬರುತ್ತೆ ಅಂತ ಮತ್ತೆ ಕೆಲವರು ಜ್ಯೋತಿಷ್ಕರು ಹೇಳ್ತಾರೆ.
ಮತ್ತು ಕೆಲವರು ಸ್ವಾಮೀಜಿಗಳೇನು ಇಂಥವ್ರ ನೀನೇ ಅಧಿಕಾರಕ್ಕೆ ಬರ್ತೀಯ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಅದೇ ಪ್ರಕಾರ ಫಾದರ್ಗಳು ಕೂಡ ಇಲ್ಲಾಂದರೆ ಸೇವಕರು ಕೂಡ ಇಂಥವರೇ ಅಧಿಕಾರದಲ್ಲಿ ಬರ್ತಾರಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಒಬ್ಬರು ಗೆಲ್ಲೋದು ಒಬ್ಬರು ಗೆದ್ದೇ ಗೆಲ್ತಾರೆ, ಯಾರೋ ಒಬ್ಬರು ಇಬ್ಬರಲ್ಲೂ ಒಬ್ಬರು ಗೆದ್ದೇ ಗೆಲ್ತಾರೆ. ಇದರಲ್ಲಿ ಕೆಲವರು ಈ ಎರಡು ಪಕ್ಷದಲ್ಲಿ ಒಂದು ಪಕ್ಷ ಹೇಳಿದಾರಲ್ಲ ಇಂಥವರೇ ಅಧಿಕಾರದಲ್ಲಿ ಬರ್ತಾರಂತ ಹೇಳಿದಾಗ, ಇನ್ನೂ ಕೆಲವರು ಹೇಳಿದ್ದಾರಲ್ಲ ಇಂಥವರೇ ಬರ್ತಾರೆ, ಅವ್ರ ಮಾತು ಏನಾಗುತ್ತೆ ಸುಳ್ಳಾಗುತ್ತೆ. ಅಂದರೆ ಕೆಲವ್ರ ಮಾತು ಒಳ್ಳೆಯದಾಗುತ್ತೆ, ಕೆಲವ್ರ ಮಾತು ಸುಳ್ಳಾಗುತ್ತೆ. ಅಂದರೆ ಅವ್ರು ಏನಪ್ಪ ಅಂದರೆ ಅಂದಾಜು ಮಾಡ್ತಾರೆ, ಇವ್ರು ಬರ್ಬೋದು ಬರ್ತಾರೆ ಅಂತ ಹೇಳ್ಬಿಡ್ತಾರೆ ಅಷ್ಟೆ. ಕೊನೆಯದಾಗಿ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಎನ್ನುವಂಥದ್ದು. ಇವ ನೋಡಿ, ದೇವರು ಅಧಿಕಾರ ಕೊಟ್ಟಿದ್ದಾರೆ ಎಂದು, ಅಧಿಕಾರ ದೇವ್ರ ಮೂಲಕ ಬಂದಿದೆ ಎಂದು ನೋಡಿದ್ದೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ. ಆ ರೀತಿಯಲ್ಲಿ ಯಾರನ್ನಾದರೂ ನೇಮಿಸಿದ್ದಾರಾ ಇಲ್ವಾ ಅಂತ ನೋಡುವಾಗ ಹಳೆ ಒಡಂಬಡಿಕೆಗೆ ನಾವು ಬರಬೇಕಾಗತ್ತೆ ಪ್ರಿಯರೇ. ಎಲ್ಲಿ ಬರಬೇಕು? ಹಳೆ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆಯಲ್ಲಿ ದೇವರು ಕೆಲವರು ಭಕ್ತರ ಮೂಲಕ ಹೇಳಿರುವಂಥ ಮಾತುಗಳನ್ನು ಪರಿಶೋಧನೆ ಮಾಡೋಣ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 20ನೇ ವಚನ 21ನೇ ವಚನವನ್ನು ನೋಡಿ ಪ್ರಿಯರೇ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 20-21ನೇ ವಚನವನ್ನು. ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನವುಗಳೇ. ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನವು, ವಿವೇಕಿಗಳ ವಿವೇಕವು ಆತನ ವರವೇ. ಆತನ ವರವೇ ಅಂದರೆ ದೇವರ ವರ ಅದು. ಯಾರಿಗಾದರೂ ಜ್ಞಾನ ಕೊಟ್ಟಿದ್ದಾನ, ಯಾರಿಗಾದರೂ ವಿವೇಕ ಕೊಟ್ಟಿದ್ದಾನ? ದೇವ್ರು ಕೊಟ್ಟಂಥ ಜ್ಞಾನ, ದೇವ್ರು ಕೊಟ್ಟಂಥ ವಿವೇಕ. ಇವಾಗ ರಾಜರನ್ನು ಏನು ಮಾಡ್ತಾನಂತೆ? ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಅಂದರೆ ರಾಜರನ್ನು ತಳ್ಳುವಂಥದ್ದು ಅಧಿಕಾರ ದೇವರಿಗೆ, ರಾಜರನ್ನು ನಿಲ್ಲಿಸುವಂಥ ಅಧಿಕಾರ ಕೂಡ ದೇವರಿಗೇನೆ. ಅಧಿಕಾರದಲ್ಲಿದ್ದಾರಂದರೆ ಅದು ಯಾರ ಮೂಲಕ ಅಂತ ನೋಡುವಾಗ ತಂದೆಯಾದ ದೇವರ ಮೂಲಕನೇ, ತಂದೆಯಾದ ಪರಮಾತ್ಮನ ಮೂಲಕನೇ. ಪರಮಾತ್ಮನು ಅಂದಾಗ, ಸರ್ವೇಶ್ವರನಂದಾಗ ಈ ಜಗತ್ತಿಗೆ ತಿಳಿಯದ ಒಂದು ವಿಷಯ ಏನಪ್ಪ ಅಂದರೆ, ಪರಮಾತ್ಮನನ್ನು ಒಂದು ಚಿಕ್ಕ ಒಂದು ವಿಗ್ರಹದಲ್ಲಿ ನೋಡ್ತಾರೆ. ಪರಮಾತ್ಮನು ಅಂದರೆ ಮಹಾಶಕ್ತನು, ಆಕಾಶ ಸಹಿತ ಇಡಸಲಾರದ ದೊಡ್ಡ ದೇವರು, ಮಹಾದೇವರು ಆತನು ಅಲ್ಲ, ಮಹಾದೇವರು. ಆಕಾಶ ಸಹಿತ ಇಡಸಲಾರದ ಮಹಾದೇವರು. ಆತನಿಗೆ ಹೆಂಡತಿ ಇಲ್ಲ, ಆತನಿಗೆ ಕಾಮ ಕೋರಿಕೆ ಇಲ್ಲ, ಆತನಿಗೆ ನಮ್ಮ ಹಾಗೆ ಅಂದರೆ ಸಂಸಾರ ಮಾಡುವಂಥ ಕೋರಿಕೆ ಅವರಲ್ಲಿಲ್ಲ. ಆತನು ಪರಿಶುದ್ಧನು. ಆತನನ್ನು ಈ ಭೂಲೋಕದಲ್ಲಿ ಯಾರು ಕೂಡ ನೋಡಿಲ್ಲ. ಈ ಮಾನವ ಸಮಾಜದಲ್ಲಿ ಆ ತಂದೆಯಾದ ಪರಮಾತ್ಮನನ್ನು ಈ ಮಾನವ ನೇತ್ರಗಳಿಂದ ಯಾರು ಒಬ್ಬರು ಕೂಡ ನೋಡಿಲ್ಲ ರೀ. ನೋಡದೆ ಇರುವಾಗ ಆ ಪರಮಾತ್ಮನು ಹೀಗೇ ಇದ್ದಾನೆ ಎಂದು ಹೇಗೆ ಆತನ ರೂಪವನ್ನು ತೋರಿಸೋದಕ್ಕಾಗತ್ತೆ? ಹೀಗೇ ಇದ್ದಾನೆ ಪರಮಾತ್ಮನೆಂದು ಆತನ ರೂಪವನ್ನು ಹೇಗೆ ಪರಿಚಯ ಮಾಡೋಕ್ಕಾಗತ್ತೆ? ಆತನು ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು, ಮಹಾದೇವರು. ಆತನು ತಂದೆ. ಯಾರಿಗೆ ತಂದೆ ಅಂತ ನೋಡುವಾಗ ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರಿಗೆ ಆತನು ತಂದೆ. ಸರ್ವ ಮಾನವರನ್ನು ಆತನು ಉಂಟು ಮಾಡಿದ್ದಾನೆ, ಸರ್ವ ಮಾನವರಿಗೆ ಜೀವವನ್ನು ಕೊಟ್ಟಿದ್ದಾನೆ. ಒಂದು ಕುಲಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಪಂಗಡದವರಿಗೆ, ಒಂದು ಗುಂಪಿಗೆ ದೇವರು ಜೀವ ಕೊಟ್ಟಿಲ್ಲ. ಟೋಟಲ್ ಭೂಲೋಕದಲ್ಲಿ ಸರ್ವ ಜೀವರಾಶಿಗಳನ್ನು ಕೂಡ ಆತನೇ ಉಂಟು ಮಾಡಿದ್ದಾನೆ, ಸರ್ವವನ್ನು ಆತನೇ ಉಂಟು ಮಾಡಿದ್ದಾನೆ. ಆ ಉಂಟು ಮಾಡಿರುವಂಥ ದೇವರಿದ್ದಾರಲ್ಲ, ಮಹಾಶಕ್ತನು. ಬೆಟ್ಟಗಳನ್ನು, ಸಮುದ್ರಗಳನ್ನು, ನದಿಗಳನ್ನು, ಅರಣ್ಯಗಳನ್ನು, ಸರ್ವ ಜೀವರಾಶಿಗಳನ್ನು ಆತನು ಉಂಟು ಮಾಡಿದ್ದಾನೆ. ಆತನ ಮೇಲೆ ನಿರೀಕ್ಷಣೆ ಇರಬೇಕು, ಆತನ ಮೇಲೆ ನಿರೀಕ್ಷಣೆ. ಆತನನ್ನು ನಂಬಬೇಕು, ಆತನಿಗೆ ಒಳಪಡಬೇಕು. ಆತನೇ ತಂದೆಯಾದ ದೇವರೇ ಏನ್ರಿ ಏನಾಗಿದ್ದಾನೆ? ಅರಸರಿಗೆ ಅರಸನು, ಒಡೆಯರಿಗೆ ಒಡೆಯನು, ಪ್ರಭುಗಳಿಗೆ ಪ್ರಭು, ಕರ್ತರಿಗೆ ಕರ್ತನು.
ಈ ಲೋಕದಲ್ಲಿ ಎಷ್ಟು ಮಂದಿ ಅಧಿಕಾರಿಗಳು, ಎಷ್ಟು ಮಂದಿ ಒಡೆಯರು, ಎಷ್ಟು ಮಂದಿ ಪ್ರಭುಗಳು, ಎಷ್ಟು ಮಂದಿ ಮೇಧಾವಿಗಳಿದ್ದಾರೋ ಅವರೆಲ್ಲರಿಗೆ ಜನ್ಮ ಕೊಟ್ಟವರು, ಅವರೆಲ್ಲರಿಗೆ ಅಧಿಕಾರ ಕೊಟ್ಟವರು ದೇವರೇ. ಅಂದರೆ ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ದೇವರ ಮಾತಿಗೆ ವಿಧೇಯರಾಗಿ ಸಮಾಜದಲ್ಲಿ ಬದುಕಬೇಕು. ಆಮೇಲೆ ಅವರು ದೇವರಿಗೆ ವಿಧೇಯರಾಗ್ತಾರಾ ಇಲ್ವಾ, ಅಥವಾ ದೂರವಾಗ್ತಾರಾ, ಅಥವಾ ಕೆಟ್ಟದಾಗಿ ನಡ್ಕೊಳ್ತಾರಾ, ಆಮೇಲೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೋ ಅದಕ್ಕೆ ತೀರ್ಪಾಗುತ್ತೆ. ದೇವರು ಯಾರನ್ನು ಬಿಡಲ್ಲ, ದೇವರು ಯಾರನ್ನು ಬಿಡಲ್ಲ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನವು, ವಿವೇಕಿಗಳ ವಿವೇಕವು ದೇವರ ವರ. ಅದು ನಾವು ವಿಮಾನಗಳನ್ನು ಕಂಡುಕೊಂಡಿದ್ದೀವಿ ಅಂದರೆ ಈ ಜ್ಞಾನ ಯಾರು ಕೊಟ್ಟಿದ್ದು? ದೇವರು ಕೊಟ್ಟದ್ದು. ನಾವು ಅಂತರಿಕ್ಷದಲ್ಲಿ ನಕ್ಷತ್ರಗಳನ್ನು ಕಂಡುಕೊಂಡಿದ್ದೀವಿ ಅಂದರೆ ಯಾರು ಕೊಟ್ಟಿದ್ದು ಜ್ಞಾನ? ದೇವರು ಕೊಟ್ಟದ್ದು. ನಾವು ಬಸ್ಸುಗಳನ್ನು ಕಂಡುಕೊಂಡಿದ್ದೀವಿ ಅಂದರು, ಟ್ರೈನ್ಗಳನ್ನು ಕಂಡುಕೊಂಡಿದ್ದೀವಿ ಅಂದರು, ಹಡಗುಗಳನ್ನು ತಯಾರು ಮಾಡಿದ್ದೀವಿ ಅಂದರು. ಮನುಷ್ಯರು ಇದೆಲ್ಲ ತಯಾರು ಮಾಡಿದ್ದಾರೆ ಅಂದರೆ ಜ್ಞಾನ ಕೊಟ್ಟವರು ಯಾರು? ಜ್ಞಾನ ಕೊಟ್ಟವರು ದೇವರು. ಮೊಬೈಲ್ಗಳನ್ನು ಕಂಡುಕೊಂಡಿದ್ದೀರಾ, ಆಮೇಲೆ ಏನ್ರಿ ಟಿ ವಿಗಳನ್ನು ಕಂಡುಕೊಂಡಿದ್ದೀರಾ, ಕ್ಯಾಮ್ರಾಗಳನ್ನು ಕಂಡುಕೊಂಡಿದ್ದೀರಾ, ಏನೇನು ಕಂಡುಕೊಂಡಿದ್ದಾರೋ ಇವರೆಲ್ಲರಿಗೆ ಜ್ಞಾನ ಕೊಟ್ಟವರು ದೇವರು. ಪ್ರಿಯರಾದ ದೇವ್ರ ಮಕ್ಕಳಿರ, ದೇವ್ರ ಮೂಲಕ ಜ್ಞಾನ ಬಂದಿದೆ. ಅದೇ ಪ್ರಕಾರ ಅಧಿಕಾರ, ಅದು ಕೂಡ ದೇವ್ರ ಮೂಲಕ ಬಂದಿರುವಂಥದ್ದು ಎನ್ನುವಂಥ ಮಾತು ನೋಡುತ್ತೇವೆ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 17ನೇ ವಚನವನ್ನು. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 17ನೇ ವಚನವನ್ನು. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಸ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದನ್ನು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ. ಅಂದರೆ ಇಲ್ಲಿ ಒಬ್ಬ ಚಕ್ರವರ್ತಿ ಇದ್ದಾನೆ, ಆತನ ಹೆಸರು ನೆಬೂಕದ್ನೆಚ್ಚರನು. ಈತನು ಪ್ರಪಂಚ ದೇಶವನ್ನು ಆಳಿದ್ದಾನೆ. ಪ್ರಪಂಚ ದೇಶವನ್ನು ಆಳಿದ್ದಾನೆಂದರೆ ಆಳೋದಕ್ಕೆ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ಪ್ರಪಂಚ ದೇಶದಲ್ಲಿ ನೋಡುವಾಗ ಇಸ್ರಾಯೇಲರು ಮಾತ್ರ ಅಲ್ಲ, ಟೋಟಲ್ ಪ್ರಪಂಚ ದೇಶದಲ್ಲಿ ಅನ್ಯರೇ ಇದ್ದಾರೆ. ಈತನು ಯಾರಂತ ನೋಡುವಾಗ ಕಸ್ದಿಯನು. ನೆಬೂಕದ್ನೆಚ್ಚರನ ಯಾರಂತ ನೋಡುವಾಗ ಕಸ್ದಿಯನು. ಇರಾಕ್ ಇದೆಯಲ್ಲ, ಬಾಗ್ದಾದ್, ಈ ಪ್ರಾಂತದಲ್ಲಿ ಇದ್ದಂಥವನು, ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು. ಅಂದರೆ ಒಬ್ಬ ಅನ್ಯನು. ಒಬ್ಬ ಅನ್ಯನಿಗೆ ದೇವರು ಅಧಿಕಾರ ಕೊಟ್ಟಿದ್ದಾನ? ಒಬ್ಬ ಅನ್ಯನಿಗೆ ದೇವರು ಅಧಿಕಾರ ಕೊಟ್ಟಿದ್ದಾನ? ಆ ಅಧಿಕಾರಿಗೆ ನನ್ನ ಸೇವಕನು ಅಂತ ಹೇಳಿದ್ದಾನ? ಅಂದರೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟು ಏನು ಹೇಳ್ತಾನೆ ಗೊತ್ತಾ ಏನ್ರಿ? ನೆಬೂಕದ್ನೆಚ್ಚರನಿಗೆ ಅಧಿಕಾರ ಕೊಟ್ಟಿದ್ದಾನೆ. ಈ ಅಧಿಕಾರ ಕೊಟ್ಟಿರುವಂಥ ಆತನು ಮತ್ತೆ ಆ ಚಕ್ರವರ್ತಿಯನ್ನು ಅಧಿಕಾರದಿಂದ ತಳ್ಳುತ್ತಾನೆ. ಪ್ರಿಯರೇ, ಆ ಚಕ್ರವರ್ತಿಯನ್ನು ಅಧಿಕಾರದಿಂದ ತಳ್ತಾನೆ. ಅಂದರೆ ಪ್ರಪಂಚ ದೇಶವನ್ನು ಆಳಿರುವಂಥ ಅಧಿಕಾರಿ ನೆಬೂಕದ್ನೆಚ್ಚರನಾಗಿರುವಾಗ ಆತನ ಕೈ ಕೆಳಗಡೆ ಎಷ್ಟು ಮಂದಿ ಇದ್ದಾರೋ ಅವರೆಲ್ಲರೂ ಕೂಡ ಅಧಿಕಾರ ಕೊಟ್ಟವರೇ ಅವರು. ಆ ತಂದೆಯಾದ ದೇವರು ಅಧಿಕಾರ ಕೊಟ್ಟ ಮೇಲೆ ಆನಂತರ ಕೆಲವು ದಿನಗಳಾದ ಮೇಲೆ ಅಧಿಕಾರದಿಂದ ತಳ್ಳುತ್ತಾನೆ ನೆಬೂಕದ್ನೆಚ್ಚರನನ್ನು. ಅಂದರೆ ಹುಬ್ಬಿಕೊಂಡಾಗ, ಸೊಕ್ಕಿನಿಂದ ನಡೆದಾಗ, ಅಹಂಕಾರದಿಂದ ನಡೆದಾಗ ತಳ್ಳುವಂಥದ್ದು ನಡೆಯುತ್ತೆ. ತಳ್ಳುವಂಥದ್ದು ತಳ್ಳಿ ಎಲ್ಲಿಗೆ ಕಳಿಸ್ತಾನೆ ಗೊತ್ತಾ? ಅರಣ್ಯದಲ್ಲಿ ಏನ್ರಿ ಪಶುಗಳು ಹುಲ್ಲು ಯಾವ ರೀತಿ ಮೈಯುತ್ತೋ ಆ ಹುಲ್ಲನ್ನು ಮೈಯುವಂಥ ಬುದ್ಧಿಯನ್ನು ಕೊಡ್ತಾನೆ ನೆಬೂಕದ್ನೆಚ್ಚರನಿಗೆ. ಅಂದರೆ ಅಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ನೋಡುವಾಗ ತನ್ನನ್ನು ತಾನು ಕೊಚ್ಚಿಕೊಂಡಿದ್ದಾನೆ, ತನ್ನನ್ನು ತಾನು ಗರ್ವಪಟ್ಟಿದ್ದಾನೆ. ಈ ಪ್ರಪಂಚ ದೇಶವನ್ನು ನಾನೇ ತಾನೇ ಆಳ್ತಾ ಇದ್ದೀನಿ, ನನ್ನ ಮೂಲಕ ತಾನೇ. ಎರಡನೇದಾಗಿ ಈ ಒಂದು ದೊಡ್ಡ ಭವನ, ಈ ಒಂದು ಅರಮನೆ ನನಗೋಸ್ಕರ, ನನ್ನ ಮಹಿಮೆಗಾಗಿ ನಾನು ಕಟ್ಟಿಸ್ಕೊಂಡಿದ್ದೀನಿ ಅಂತೇಳಿ ತನ್ನನ್ನು ತಾನು ಗರ್ವಪಟ್ಟಾಗ ದೇವರು ಏನ್ರಿ ಕಳಿಸುವಂಥದ್ದು ಏನು ಗೊತ್ತಾ? ನೆಬೂಕದ್ನೆಚ್ಚರನೇ, ನಿನ್ನ ಅಧಿಕಾರ ನಿನ್ನಿಂದ ತೊಲಗಿ ಹೋಗಿದೆ. ನಿನಗೆ ಕೊಡಲ್ಪಟ್ಟಂಥ ಅಧಿಕಾರ ತೊಲಗಿದೆ. ಯಾಕೆ ಈ ಮಾತನ್ನು ಹೇಳಿದ್ದಾರೆ? ಆ ಮನುಷ್ಯನು ಗರ್ವಪಟ್ಟಿರುವುದರಿಂದ. ಅಂದರೆ ದೇವರಿಗೆ ವಿಧೇಯನಾಗಬೇಕು. ಒಂದು ವೇಳೆ ದೇವರಿಗೆ ನಮಸ್ಕಾರ ಮಾಡ್ತಾನೋ ಬಿಡ್ತಾನೋ ಅದು ಎರಡನೇ ವಿಷಯ. ಆದರೆ ದೇವರಿಗೆ ವಿರುದ್ಧವಾದ ಕಾರ್ಯಕ್ರಮಗಳನ್ನು ನಡ್ಕೊಂಡಾಗ ವಿರುದ್ಧವಾಗಿ ಖಂಡಿತವಾಗಿ ತಳ್ತಾನೆ. ಏನ್ರಿ, ಈತನು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ
ಯೆರೂಸಲೇಮ್ ಪಟ್ಟಣ ಹೇಗಿರುತ್ತೆ ಅಂದರೆ ಒಂದು ಅದ್ಭುತವಾದಂಥ ಒಂದು ಪಟ್ಟಣ ಅದು. ಈತನಿಗೆ ಅಧಿಕಾರ ಕೊಡ್ತಾನೆ. ಅಧಿಕಾರ ಕೊಟ್ಟಾಗ ಯೆರೂಸಲೇಮ್ ಪಟ್ಟಣ ಧ್ವಂಸ ಮಾಡ್ತಾನೆ ಈತನು. ಯಾರು? ನೆಬೂಕದ್ನೆಚ್ಚರ್. ಯೆರೂಸಲೇಮ್ ಪಟ್ಟಣವನ್ನು ಧ್ವಂಸ ಮಾಡೋದಕ್ಕೆ ದೇವರೇ ಅಧಿಕಾರ ಕೊಟ್ಟಿದ್ದಾನ ಅಂತ ನೋಡುವಾಗ ಹೌದು ಪ್ರಿಯರೇ, ಅದು ಬೈಬಲಲ್ಲಿದೆ. ಬೈಬಲಲ್ಲಿ ಇದೆ. 2ನೇ ಅರಸುಗಳ ಗ್ರಂಥವನ್ನು 22ನೇ ಅಧ್ಯಾಯ, 23ನೇ ಅಧ್ಯಾಯ, 24ನೇ ಅಧ್ಯಾಯವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನೋಡಿದ್ರೆ ಏನೇನು ನಡೆದಿದೆಯೋ ಎನ್ನುವಂಥ ವಿಷಯವನ್ನು ಗೊತ್ತಾಗುತ್ತೆ ಪ್ರಿಯರ ದೇವರ ಮಕ್ಕಳಿರ. ಅಂದರೆ ಇಲ್ಲಿ ವಚನವನ್ನು ಪರಿಶೋಧನೆ ಮಾಡುವಾಗ ಯಾರ ಮೇಲೆ? ಪರತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕು. ಅಂದರೆ ದೇವರು ಯಾರಿಗೆ ಬೇಕಾದರೂ ಅಧಿಕಾರವನ್ನು ಕೊಡ್ತಾನಂತೆ. ತನಗಿಷ್ಟ ಬಂದವರಿಗೆ ಕೊಡ್ತಾರಂತೆ. ತನಗೆ ಇಷ್ಟ ಬಂದವರಿಗೆ ಅಧಿಕಾರವನ್ನು ಕೊಡ್ತಾರಂತೆ. ಆಲೋಚನೆ ಮಾಡಿ ಒಂದು ಸಾರಿ. ತನಗೆ ಇಷ್ಟ ಬಂದವರಿಗೆ ಅಧಿಕಾರವನ್ನು ಕೊಡ್ತಾರ? ಎಲ್ಲ ಕಡೆ ಅಂತ ನೋಡುವಾಗ ಭೂಲೋಕದಲ್ಲಿ ಎಲ್ಲ ಕಡೆ. ಯಾಕೆಂದರೆ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಹಿರಿಯರು ಇದ್ದಾರೆ. ಅವರೆಲ್ಲರಿಗೂ ಒಪ್ಪಿಸ್ತಾರೆ. ದೇವರು ಏನು ಮಾಡ್ತಾರಂತ ನೋಡುವಾಗ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರಲ್ಲ, ಅಧಿಕಾರಿಗಳು ಇದ್ದಾರಲ್ಲ, ಅವರೆಲ್ಲರಿಗೂ ಒಪ್ಪಿಸುವಂಥದ್ದು. ಇಂಥ ದೇಶದಲ್ಲಿ ಇಂಥ ಅಧಿಕಾರಿಗಳು, ಇಂಥ ಒಂದು ಪಟ್ಟಣದಲ್ಲಿ ಇಂಥ ಅಧಿಕಾರಿಗಳು ಇರಬೇಕು ಅಂತೇಳಿ ದೇವದೂತರಿಗೆ ನೇಮಿಸಿದಾಗ ಆ ದೇವದೂತರ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳು ಪ್ರಿಯರಾದ ದೇವರ ಮಕ್ಕಳಿರ. ನಾವು ಅಂದುಕೊಳ್ತೀವಿ, ಯಾರು ಓಟುಗಳನ್ನು ಹಾಕಿರ್ತೀವಲ್ಲ, ನಮ್ಮ ಮೂಲಕ ಇವರು ಅಧಿಕಾರದಲ್ಲಿ ಬಂದಿದ್ದಾರೆ, ನಮ್ಮ ಮೂಲಕ ಅಧಿಕಾರದಲ್ಲಿ ಬಂದಿದ್ದಾರೆ ಅಂತ ನಾವು ಅಂದುಕೊಳ್ತೀವಿ. ನಮ್ಮ ಮೂಲಕ ಅಧಿಕಾರ. ನೀವು ಯಾರನ್ನ ಗೆಲ್ಲಿಸ್ಬೇಕಂತ ಹಾಕಿದ್ದೀರಾ? ನೀವು ಅಂದುಕೊಂಡ ಪ್ರಕಾರ ಅಧಿಕಾರದಲ್ಲಿ ಬಂದಿದ್ದಾರಾ? ನೀವು ಅಂದುಕೊಳ್ತೀರಾ? ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರು ಇದ್ದಾರಲ್ಲ, ಈ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ದೇವರು ಹೇಳಿರುವಂಥ ಮಾತನ್ನು ಕೂಡ ಒಂದು ಸಾರಿ ಗಮನಿಸೋಣ. ಇಸ್ರಾಯೇಲರಿದ್ದಾರಲ್ಲ, ಈ ಇಸ್ರಾಯೇಲರಿಗೆ ನನ್ನ ಸ್ವಂತ ಪ್ರಜೆಗಳು ಅಂತ ಹೇಳ್ತಾರೆ. ಭೂಲೋಕದಲ್ಲಿದ್ದವರು ಎಲ್ಲರೂ ಕೂಡ ದೇವರ ಪ್ರಜೆಗಳಾಗಿರುವಾಗ ಅದರಲ್ಲಿ ಪ್ರತ್ಯೇಕವಾಗಿ ಇಸ್ರಾಯೇಲ್ ಜನಾಂಗದವರನ್ನು ಯೆಹೂದ್ಯರನ್ನು ಆರಿಸ್ಕೊಳ್ತಾರೆ. ಆರಿಸ್ಕೊಂಡು ನೀವು ನನಗೆ ಸ್ವಂತ ಜನಾಂಗದವರು, ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳಿದ್ದಾರೆ. ಒಂದು ಸಾರಿ ನೋಡಿ ಗಮನಿಸಿರಿ, ಆಮೇಲೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 4ನೇ ವಚನ, 5ನೇ ವಚನ, 6ನೇ ವಚನ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 4ನೇ ವಚನದಿಂದ, ನಾನು ಐಗುಪ್ತರಿಗೆ ಏನು ಮಾಡಿದ್ದೇನು? ಅದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಒತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಒತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕು. ಅಂದರೆ ಈ ಭೂಲೋಕ ಎಲ್ಲ ನಂದೇ, ಭೂಲೋಕ ಎಲ್ಲ ಕೂಡ ನನ್ನದೇ. ನನ್ನ ಮೂಲಕ ಅಂದರೆ ನಾನೇ ಉಂಟು ಮಾಡಿದ್ದೀನಿ. ಈ ಭೂಲೋಕದಲ್ಲಿ ನಿಮ್ಮನ್ನು ಪ್ರತ್ಯೇಕವಾಗಿ ಆರಿಸ್ಕೊಳ್ತಾ ಇದ್ದೀನಿ, ನೀವು ಪರಿಶುದ್ಧವಾಗಿರಬೇಕು ಅಂತೇಳಿ. ಅಂದರೆ ಲೋಕದಲ್ಲಿದ್ದಂಥ ಪ್ರಜೆಗಳು ಏನಾಗಿದ್ದಾರೆ ಅಂತ ನೋಡುವಾಗ ಅನೇಕ ರೀತಿಯಲ್ಲಿ ದಾರಿ ತಪ್ಪಿದ್ದಾರೆ. ಮತ್ತು ಇದ್ದಂಥ ಪ್ರಜೆಗಳು ದೇವರ ಪ್ರಜೆಗಳ ಅಥವಾ ತಮ್ಮಷ್ಟಕ್ಕೆ ತಾವು ಹುಟ್ಟಿದ್ದಾರಂತ ನೋಡುವಾಗ ಎಲ್ಲರೂ ದೇವರ ಪ್ರಜೆಗಳೇ, ಎಲ್ಲರೂ ದೇವರ ಪ್ರಜೆಗಳೇ. ಆದರೆ ದೇವರಿಂದ ದೂರವಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಆರಾಧನೆಗಳು, ಪೂಜೆಗಳು, ಇಲ್ಲಾಂದರೆ ಆಚಾರಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಆ ಸತ್ಯವಾದಂಥ ದೇವರನ್ನು ತಿಳ್ಕೊಂಡು ಭಕ್ತಿಯಿಂದ ನಡೆಯುವಂಥ ಜನಾಂಗ ಸಿಕ್ಕಿದೆ. ಅವರನ್ನು ಆಶೀರ್ವಾದ ಮಾಡಿದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರಿಗೆ ಹೇಳಿರುವಂಥ ಮಾತನ್ನು ಗಮನಿಸಬೇಕು. ನನ್ನ ಪ್ರಜೆಗಳು ಅಂತ ಹೇಳ್ತಾನೆ, ನನ್ನ ಸ್ವಕೀಯ ಪ್ರಜೆಗಳು. ಎಲ್ಲಿರುತ್ತೆ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ
ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲ ಜನಾಂಗಗಳಿಗಿಂತ ಸ್ವಲ್ಪ ಮಂದಿಯಷ್ಟೇ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ನಿಮ್ಮನ್ನೇ ಯಾಕೆ ಆರಿಸಿಕೊಂಡಿದ್ದಾನೆ ಅಂತ ನೋಡುವಾಗ, ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ್ದಾನೆ. ನಿಮ್ಮ ಪಿತೃಗಳು ಯಾರಂತ ನೋಡುವಾಗ ಅಬ್ರಹಾಮ, ಇಸಾಕ, ಯಾಕೋಬನು. ಅವರಿಗೆ ವಾಗ್ದಾನ ಮಾಡಿದ್ದಾನೆ. ಅವರಿಗೆ ವಾಗ್ದಾನ ಯಾಕೆ ಮಾಡಿದ್ದಾನಂತ ನೋಡುವಾಗ, ಅವರು ಶ್ರೇಷ್ಠ ಭಕ್ತರು, ದೇವರಿಗೆ ಒಳಪಟ್ಟವರು, ದೇವರಿಗೆ ವಿಧೇಯರಾದವರು, ದೇವರನ್ನ ಏನ್ರಿ ಪೂಜಿಸಿದವರು, ದೇವರನ್ನು ಆರಾಧನೆ ಮಾಡಿದವರು. ಅದಕ್ಕೆ ನಿಮ್ಮ ಸಂತಾನವನ್ನು ನಾನು ಆಶೀರ್ವಾದ ಮಾಡ್ತೀನಿ, ನಿನ್ನ ಸಂತಾನದ ಜೊತೆಗೆ ನಿಮ್ಮ ಸಂತಾನದ ಜೊತೆಗೆ ನಾನು ಇರ್ತೀನಿ ಅಂತ ಅವರಿಗೆ ವಾಗ್ದಾನ ಮಾಡಿರೋದರಿಂದ, ಅವರಿಗೆ ಪ್ರಮಾಣ ಮಾಡಿರೋದರಿಂದ ಅವರ ಸಂತಾನ ಅಭಿವೃದ್ಧಿ ಆಗುತ್ತೆ. ಅವರ ಸಂತಾನ ಅದೇ ಇಸ್ರಾಯೇಲ್ ಜನಾಂಗ ಅಭಿವೃದ್ಧಿ ಆದಾಗ ನೀವು ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳ್ತಾರೆ. ಮತ್ತು ಲೋಕದಲ್ಲಿದ್ದವ್ರಿಗೆ ಯಾಕೆ ಹೇಳಿಲ್ಲ ಅಂತ ನೋಡುವಾಗ, ಲೋಕದಲ್ಲಿದ್ದಂಥ ಪ್ರಜೆಗಳು ದೇವ್ರನ್ನ ಹುಡುಕಿಲ್ಲ, ದೇವ್ರನ್ನ ಅರ್ಥ ಮಾಡಿಕೊಂಡಿಲ್ಲ. ಮತ್ತೇನು ಮಾಡಿದ್ದಾರೆ? ನೊಣಗಳಿದೆಯಲ್ಲ, ನೊಣಗಳ ದೇವತೆಗಳು, ಸೊಳ್ಳೆಗಳ ದೇವತೆಗಳು, ಮಿಡತೆಗಳ ದೇವತೆಗಳು, ಪ್ರಾಣಿಗಳ ದೇವತೆಗಳು ಅಂಥೇಳಿ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ಬಿಟ್ಟು ನೊಣಗಳನ್ನು, ಸೊಳ್ಳೆಗಳನ್ನು, ಇಲ್ಲಾಂದರೆ ಮಿಡತೆಗಳನ್ನು, ಇಲ್ಲ ಹುಳಗಳನ್ನು ಏನು ಮಾಡಿದ್ದಾರೆ? ಅವುಗಳ ಆಕಾರವನ್ನು ನೇಮಿಸಿಕೊಂಡು ಏನ್ರಿ ವಿಗ್ರಹಗಳನ್ನು ನೇಮಿಸಿಕೊಂಡು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೋಗಲಿ, ಯಾರಾದರೂ ಬದಲಾಗಿದ್ದಾರಾ ತಿಳಿಸಿದಾಗ ಅಂತ ನೋಡುವಾಗ ಬದಲಾಗಿಲ್ಲ ರೀ. ಆದರೆ ನೋಡುವಾಗ ಎಲ್ಲರ ಮೇಲೆ ದೇವರಿಗೆ ಕನಿಕರ ಇದೆ, ಎಲ್ಲರೂ ಬದಲಾಗಬೇಕು ಅಂತ ಎದು ನೋಡ್ತಾ ಇದ್ದಾರೆ. ಜನ ಬದಲಾಗಿಲ್ಲ ರೀ. ಆ ಜನರ ಮಧ್ಯದಲ್ಲಿ ಒಂದು ಜನಾಂಗ ದೇವ್ರಿಗೋಸ್ಕರ ಸಿಕ್ಕಿದೆ, ಅದೇ ಇಸ್ರಾಯೇಲ್ ಜನಾಂಗ. ಈ ಇಸ್ರಾಯೇಲರಿಗೆ ಮೂಲ ಪಿತೃರು ಯಾರಂತ ನೋಡುವಾಗ ಅಬ್ರಹಾಮ, ಇಸಾಕ, ಯಾಕೋಬ. ಅಬ್ರಹಾಮನ ಮೂಲಕ ಇಸಾಕ, ಇಸಾಕನ ಮೂಲಕ ಯಾಕೋಬ, ಯಾಕೋಬನ ಮೂಲಕ ಇಸ್ರಾಯೇಲರು. ಅದಕ್ಕೆ ನಿಮ್ಮನ್ನು ಆರಿಸ್ಕೊಳ್ತಿದ್ದೀನಿ, ನೀವು ನನ್ನ ಸ್ವಕೀಯ ಪ್ರಜೆಗಳು, ನಿಮ್ಮ ಜೊತೆ ನಾನು ಇರ್ತೀನಿ, ನೀವು ತಪ್ಪು ಮಾಡಬಾರ್ದು, ನಿಮ್ಮ ಜೊತೆಯಲ್ಲಿ ನಾನು ಇರಬೇಕಾದ್ರೆ ನೀವು ತಪ್ಪು ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆ, ಇವಾಗ ಇವರು ತಪ್ಪು ಮಾಡಿದಾಗ ಮತ್ತೇನಾದರೂ ದೇವರು ಕೈ ಬಿಟ್ಟಿದ್ದಾನಂತ ನೋಡುವಾಗ, ಇವರು ದೇವರಿಗೆ ವಿಧೇಯರಾದಾಗ, ದೇವರಿಗೆ ಒಳಪಟ್ಟಾಗ ದೇವ್ರ ಜೊತೆಯಾಗಿರ್ತಾರೆ. ದೇವರು ಅವ್ರ ಜೊತೆಯಲ್ಲಿ ಇರುವಂಥದ್ದು. ದೇವರಿಗೆ ವಿಧೇಯರಾದಾಗ, ದೇವರಿಗೆ ಒಳಪಟ್ಟಾಗ, ದೇವರ ಮಾತನ್ನು ಕೇಳಿದಾಗ ದೇವರು ಇವರಿಗೆ ಜೊತೆಯಾಗಿದ್ದು ಕಾಪಾಡ್ತಾರೆ. ದೇವರ ಮಾತನ್ನು ಮೀರಿ ಪಾಪ ಮಾಡಿದಾಗ ಏನ್ರಿ ಅವರನ್ನು ದೇವರು ಕೈ ಬಿಡುವಂಥದ್ದು. ಅಂದರೆ ಬೇರೆ ಜನಾಂಗಕ್ಕೆ ಒಪ್ಪಿಸುವಂಥದ್ದು, ಬೇರೆ ಜನಾಂಗಕ್ಕೆ ಅಧಿಕಾರ ಕೊಟ್ಟು ಒಪ್ಪಿಸುವಂಥದ್ದು. ಅದು ನಡೆಯುತ್ತಾ ಇಲ್ವಂತ ನೋಡುವಾಗ ಮೊಟ್ಟ ಮೊದಲು ದೇವರು ಎಚ್ಚರಿಕೆ ಕೊಡ್ತಾರೆ. ನಿಮಗೆ ಆಶೀರ್ವಾದ ಅಂದರೆ ನೀವು ಕೆಲಸ ಮಾಡುವಾಗಲೂ ಆಶೀರ್ವಾದ, ಕುಳಿತಿರುವಾಗಲೂ, ನಿಂತಿರುವಾಗಲೂ, ಮಲಗುವಾಗಲೂ, ಇಲ್ಲ ಕೆಲಸ ಮಾಡುವಾಗಲೂ ಎಲ್ಲ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಬರಬೇಕಾದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಒಳಪಡಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೋಬೇಕು, ಭಕ್ತಿಯಿಂದ ಜೀವಿಸಬೇಕು, ದೇವರನ್ನು ಭಕ್ತಿಯಿಂದ ಪೂಜಿಸಬೇಕು, ದೇವರನ್ನು ಭಕ್ತಿಯಿಂದ ಆರಾಧಿಸಬೇಕು, ದೇವರನ್ನು ತಿಳ್ಕೊಂಡು ಭಕ್ತಿಯಿಂದ ನಡ್ಕೊಳ್ಬೇಕು. ಇದು ದೇವರು ಕೊಟ್ಟಂಥ ಆಜ್ಞೆಗಳು. ಒಂದು ವೇಳೆ ದೇವರ ಮಾತನ್ನು ಮೀರಿ ಪಾಪ ಮಾಡಿದಾಗ, ದೇವರ ಮಾತನ್ನು ಮೀರಿ ಅವಿಧೇಯರಾದಾಗ ಆವಾಗ ನಿಮಗೆ ಶಾಪಗಳು ಬರುತ್ತೆ. ನಿಮ್ಮನ್ನು ನಾನು ಅನ್ಯ ಜನಾಂಗದವರಿಗೆ ಒಪ್ಪಿಸುತ್ತೇನೆ ಅಂತ ಹೇಳಿದ್ದಾನೆ. ಅದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ ಪೂರ್ತಿ ಅಧ್ಯಾಯವನ್ನು ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ಅಧ್ಯಾಯವನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಒಂದು 2 ವಚನಗಳನ್ನು ನೋಡೋಣ, ಓಕೆನಾ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬಂದರೆ ಆಶೀರ್ವಾದವನ್ನು ಕುರಿತು ಹೇಳ್ತಾ ಇದ್ದಾರೆ. 20ನೇ ವಚನವನ್ನು ನೋಡೋಣ ಪ್ರಿಯರೇ, ಇಲ್ಲಾಂದರೆ 15ನೇ ವಚನ ನೋಡೋಣ. 15ನೇ ವಚನ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ಈ ಅಶುಭಗಳು ಅಂದರೆ ಈ 16ನೇ ವಚನದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಎಲ್ಲ ಅಶುಭಗಳು.
ಎಲ್ಲ ಒಂದು ರೀತಿಯಲ್ಲಿ ರೋಗ ಬರುವಂಥದ್ದು, ಮಿಡಿತೆಗಳು ಬರುವಂಥದ್ದು, ಇಲ್ಲಾಂದರೆ ಶತ್ರುಗಳ ಸೈನ್ಯ ಬರುವಂಥದ್ದು, ನಿಮ್ಮ ಒಂದು ಹೊಲದಲ್ಲಿ ನಾಶ, ಮನೆಯಲ್ಲಿ ನಾಶ, ಇಂಥವೆಲ್ಲ ಬರುತ್ತೆ ಅಂತ ಮುಂಚಿತವಾಗಿ ಹೇಳಿದ್ದಾನೆ. ಯಾರಿಗೆ ಹೇಳಿದ್ದಾನೆ? ಇಸ್ರಾಯೇಲ್ ಜನಾಂಗದವರಿಗೆ. ದೇವರು ಹೇಳಿರುವಂಥ ಮಾತಾ? ಹೌದು. ಕೇವಲ ದೇವರು ಆಶೀರ್ವಾದ ಮಾತ್ರ ಕೊಟ್ಟಿಲ್ಲ ಇಸ್ರಾಯೇಲ್ ಜನಾಂಗದವರನ್ನು. ಇಸ್ರಾಯೇಲ್ರಿಗೆ ಆಶೀರ್ವಾದ ಮಾತ್ರ ಕೊಟ್ಟಿಲ್ಲ, ಶಾಪವನ್ನು ಕೂಡ ಕೊಟ್ಟಿದ್ದಾನೆ. ಆಶೀರ್ವಾದ ಯಾವಾಗ ಪಡ್ಕೊಳ್ತಾರೆ? ಆಶೀರ್ವಾದ ಯಾವಾಗ ಪಡ್ಕೊಳ್ತಾರೆ? ದೇವರ ಮಾತಿಗೆ ವಿಧೇಯರಾದಾಗ ಪಡ್ಕೊಳ್ತಾರಾ? ಅಥವಾ ದುಷ್ಟರು, ದ್ರೋಹಿಗಳು, ಅನ್ಯಾಯಗಾರರು, ಕಪಟಿಗಳಾದಾಗ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ? ಹೇಳಿ ಪ್ರಿಯರೇ, ಯಾವಾಗ ಪಡ್ಕೊಳ್ತಾರೆ? ದೇವರಿಗೆ ವಿಧೇಯರಾದಾಗ, ದೇವರಿಗೆ ಒಳಪಟ್ಟಾಗ ಆಶೀರ್ವಾದ. ದೇವರಿಗೆ ಅವಿಧೇಯರಾಗಿ ಜೀವಿಸಿದಾಗ, ದ್ರೋಹಿಗಳು, ಅನ್ಯಾಯಗಾರರಾಗಿ ಜೀವಿಸಿದಾಗ ಎಲ್ಲ ಅಶುಭಗಳು. ಕೊನೆಯದಾಗಿ ಇವರನ್ನು ಹೋಗಿ ಅನ್ಯರಿಗೆ ಕೊಡುವಂಥದ್ದು. ಅನ್ಯರಿಗೆ ನೀವು ಆಳ್ವಿಕೆ ಮಾಡಿ ಅಂತ. ಯಾಕೆ ಕೊಡುವಂಥದ್ದು ಅಂತ ನೋಡುವಾಗ ಇವರಿಗೆ ಬುದ್ಧಿ ಬರಬೇಕು ಅಂತ. ಅಂದರೆ ದೇವ್ರ ಜೊತೆಯಲ್ಲಿದ್ದಾಗ ಎಲ್ಲ ಸಂತೋಷ ರೀ. ಮನೆಯಲ್ಲಿ ಸಂತೋಷ, ಹೊರಗಡೆ ಸಂತೋಷ, ಎಲ್ಲಿ ಹೋದರೂ ಕೂಡ ಸಂತೋಷ, ಆನಂದ, ಸಮಾಧಾನ. ಇವರು ದೇವರ ಮಾತನ್ನು ಮೀರಿದಾಗ, ದೇವರ ಮಾತನ್ನು ಮೀರಿದರೆ ಏನೇನು ಮಾಡ್ತಾರೆ ಗೊತ್ತಾ? ಮೊಟ್ಟ ಮೊದಲು ವ್ಯಭಿಚಾರ ನಡೆಯುತ್ತೆ, ಆನಂತರ ವಿಗ್ರಹಾರಾಧನೆ ನಡೆಯುತ್ತೆ, ಆನಂತರ ದಬ್ಬಾಳಿಕೆ ನಡೆಯುತ್ತೆ, ಆನಂತರ ಅನೇಕ ಮೋಸಗಳು ನಡೆಯುತ್ತೆ. ವ್ಯಭಿಚಾರಗಳು ನಡೆಯುವಂಥದ್ದು, ವಿಗ್ರಹಾರಾಧನೆ ನಡೆಯುವಂಥದ್ದು, ಇಲ್ಲಾಂದರೆ ದಬ್ಬಾಳಿಕೆ ನಡೆಯುವಂಥದ್ದು. ಈ ರೀತಿ ನಡೆದಾಗ, ಪಾಪದ ಮೇಲೆ ಪಾಪ ನಡೆದಾಗ ಅವರನ್ನು ಸೀದಾ ತಗೊಂಡೋಗಿ ಬೇರೆಯವ್ರಿಗೆ ಒಪ್ಪಿಸುವಂಥದ್ದು ನಡೆಯುತ್ತೆ. ಅದು ಎಲ್ಲಿ ಗೊತ್ತಾಗುತ್ತೆ ಅಂತ ನೋಡುವಾಗ ನ್ಯಾಯಸ್ಥಾಪಕರ ಗ್ರಂಥ 1ನೇ ಅಧ್ಯಾಯದಿಂದ ನೋಡ್ಕೊಂಬನ್ನಿ, ಪರಿಶೋಧನೆ ಮಾಡಿ. ಆ ಇಸ್ರಾಯೇಲರ ಇತಿಹಾಸ ಯಾವ ರೀತಿ ಇದೆಯೋ ಗೊತ್ತಾಗುತ್ತೆ ಪ್ರಿಯರ ದೇವರ ಮಕ್ಕಳಿಗೆ. ನಿಮಗೆ ಅರ್ಥ ಆಗಬೇಕಾದ್ರೆ ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯಕ್ಕೆ ಬನ್ನಿ. ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ, ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಿಂದ, ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದರಿಂದ, ಮತ್ತೊಂದು ಸಾರಿ, ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರು, ಈ ಮಿದ್ಯಾನ್ಯರನ್ನು ಅವ್ರ ಕೈಗೆ ಇವರನ್ನು ಒಪ್ಪಿಸಿದರು. ಮಿದ್ಯಾನ್ಯರು ಯಾರತ್ರ ನೋಡುವಾಗ ಅನ್ಯರು, ಬೇರೆ ಜನಾಂಗದವರು. ಮತ್ತು ಬೇರೆ ಜನಾಂಗದವರು ದೇವರ ಮಕ್ಕಳ ಅಥವಾ ಬೇರೆ ಜನಾಂಗದವರು ಅಂದರೆ ಅವರೇನು ಸ್ವಂತವಾಗಿ ಹುಟ್ಟಿದ್ದಾರಾ? ಆ ಭೂಭಾಗ ಅವರೇ ಪಡ್ಕೊಂಡಿದ್ದಾರಾ? ಅಲ್ಲ, ಟೋಟಲ್ ಭೂಲೋಕವನ್ನು ದೇವರು ಉಂಟು ಮಾಡಿದ್ದಾರೆ, ದೇವರು ಕೊಟ್ಟಿದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಅಧಿಕಾರ ಇವರನ್ನ ಯಾಕೆ ಅವರಿಗೆ ಒಪ್ಪಿಸಿದ್ದಾರೆ ಅಂತ ನೋಡುವಾಗ ಇವರು ದ್ರೋಹಿಗಳಾದಾಗ, ಅಂದರೆ ದೇವ್ರಿಗೋಸ್ಕರ ಇವರು ಪ್ರತಿಷ್ಠಿಸಲ್ಪಟ್ಟಿದ್ದಾರಾ? ದೇವ್ರಿಗೋಸ್ಕರ ಇವರು ನೇಮಿಸಲ್ಪಟ್ಟಿದ್ದಾರಾ? ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿರುವಾಗ, ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿರುವಾಗ ಇವರು ಉನ್ನತ ಸ್ಥಾನವಾಗಿ ಇವರು ಜೀವಿಸಬೇಕು, ಉನ್ನತರಾಗಿ ಜೀವಿಸಬೇಕು, ಶ್ರೇಷ್ಠರಾಗಿ ಜೀವಿಸಬೇಕು, ಉತ್ತಮರಾಗಿ ಜೀವಿಸಬೇಕು. ಅದನ್ನು ಬಿಟ್ಟು ದ್ರೋಹಿಗಳು, ಅನ್ಯಾಯಗಾರರಾದಾಗ ದೇವ್ರ ಕೈ ಬಿಡ್ತಾರೆ. ಆನಂತರ ಇವರನ್ನು ಹೋಗಿ ಇನ್ನೊಬ್ಬರಿಗೆ ಒಪ್ಪಿಸುವಂಥದ್ದು. ಲೋಕದಲ್ಲಿ ಪರಿಪಾಲನೆ ಕೂಡ ಅವರವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅದು ಇರಲಿ, ಅದು ಬೇರೆ. ಪ್ರತ್ಯೇಕವಾಗಿ ದೇವರ ಪ್ರಜೆಗಳು ಎಂದು ಕರೆಯಲ್ಪಡುತ್ತಿರುವಂಥ ಇಸ್ರಾಯೇಲರ ಮಧ್ಯದಲ್ಲಿ ನೋಡುವಾಗ ಬೇರೆಯವರಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ವಚನವನ್ನು ಕೂಡ ನೋಡೋಣ. 13ನೇ ಅಧ್ಯಾಯ 1ನೇ ವಚನಕ್ಕೆ ಬನ್ನಿ. 13ನೇ ಅಧ್ಯಾಯ, ಅದೇ ನ್ಯಾಯಸ್ಥಾಪಕರ ಗ್ರಂಥ 13ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು ಅಂತ. ಏನ್ರಿ, ಇವಾಗ ಅಲ್ಲಿ ಮಿದ್ಯಾನರು ಇರ್ತಾರಲ್ವ, ಅವ್ರಿಗೆ 7 ವರ್ಷದ ತನಕ ಕೊಟ್ಟಿದ್ದಾನೆ. 7 ವರ್ಷ ಆದಮೇಲೆ ಮತ್ತೆ ಯಾರಾದರೂ ಒಬ್ಬ ರಕ್ಷಕನನ್ನು ಇಲ್ಲಾಂದರೆ ಒಬ್ಬ ನಾಯಕನನ್ನು ಆರಿಸಿಕೊಂಡು ಅವನನ್ನು ಅವರ ಬಳಿಗೆ ನಡೆಸಿ ಅವ್ರ ಮೂಲಕ, ಅಂದರೆ ಯಾರಿಗೆ ಒಳಪಟ್ಟಿರ್ತಾರೋ ಅವ್ರ ಮೂಲಕ ರಕ್ಷಿಸುವಂಥದ್ದು, ಕಾಪಾಡುವಂಥದ್ದು, ಒಳ್ಳೆಯ ಪರಿಪಾಲನೆ ಕೊಡುವಂಥದ್ದು. ಮತ್ತೆ ದ್ರೋಹಿಗಳಾದಾಗ ಇನ್ನೊಬ್ಬರಿಗೆ ಒಪ್ಪಿಸುವಂಥದ್ದು. ಇದೇ ನಡೀತಾ ಇರುತ್ತೆ. ಇಸ್ರಾಯೇಲರಿಗೆ ಪ್ರಿಯರ ದೇವ್ರ ಮಕ್ಕಳಿರ ಎಷ್ಟು ಅದ್ಭುತವಾದಂಥ ಸಾಕ್ಷಿ ಕೊಟ್ಟಿದ್ದಾನೆ. ಇಸ್ರಾಯೇಲರ ವಿಷಯದಲ್ಲಿ ದೇವರು ಹೇಳಿರುವಂಥದ್ದು ಏನು ಗೊತ್ತಾ? ನನ್ನ ಸ್ವಕೀಯ ಪ್ರಜೆಗಳು, ನನ್ನ ಸ್ವತ್ತು ಇವರು, ನನ್ನ ಸ್ವತ್ತು ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳ್ತಾರೆ. ಹಾಗಿರುವಾಗ ದೇವರಿಗೆ ಒಳಪಟ್ಟು ದೇವರಿಗೆ ಏನ್ರಿ ವಿಧೇಯರಾಗಿ ಬದುಕಬೇಕಲ್ವ ಪ್ರಿಯ? ಹೌದು ಪ್ರಿಯ. ಆದರೆ ಇವರು ಹಾಗೆ ಬದುಕಿಲ್ಲ.
ಅದಕ್ಕೆ ಇವರನ್ನು ಅನ್ಯರಿಗೆ ಒಪ್ಪಿಸುವಂಥದ್ದು. ಮತ್ತು ಅನ್ಯರು ಯಾರಂತ ನೋಡುವಾಗ ಅನ್ಯರು ಕೂಡ ದೇವರ ಪ್ರಜೆಗಳೇ. ಅವರು ದುಷ್ಟರಿರ್ಬೋದು, ಇಲ್ಲ ದ್ರೋಹಿಗಳಿರ್ಬೋದು, ಇಲ್ಲಾಂದರೆ ದಬ್ಬಾಳಿಕೆ ನಡೆಸುವವರಾಗಿರ್ಬೋದು, ಅವರು ಕೂಡ ದೇವರ ಆತ್ಮನ ಮೂಲಕ ಬಂದವರು. ದೇವರ ಆತ್ಮ ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮಗಳು, ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮಗಳು ಭೂಲೋಕದಲ್ಲಿದ್ದವರು ಎಲ್ಲರೂ ಕೂಡ. ಆದರೆ ಮನುಷ್ಯರ ಮಧ್ಯದಲ್ಲಿ ಪಕ್ಷಪಾತ ನಡೀತಾ ಇದೆ. ಅವರು ಆ ಕುಲ, ಇವರು ಈ ಕುಲ, ಅವರು ಇವರು, ಟೋಟಲ್ ಇದೆಲ್ಲ ತಪ್ಪು. ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ಸಾಕ್ಷಾತ್ತು ದೇವರ ಮಕ್ಕಳು, ಎಲ್ಲರೂ ಒಂದೇ. ಆದರೆ ದೇವರನ್ನ ಬಿಟ್ಟು ಒಬ್ಬೊಬ್ಬರು ಒಂದೊಂದು ದಾರಿ ಇಟ್ಕೊಂಡಿದ್ದಾರೆ. ಅದು ಸರಿಯಾಗಬೇಕು. ಯಾವಾಗ ಆಗುತ್ತೆ? ಯಾರು ಸರಿ ಮಾಡ್ತಾರೆ? 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದರು, ಮಹಾಜ್ಞಾನವನ್ನು ತಿಳಿಸಿದ್ರು. ಹೋಗಲಿ, ಯಾರಾದರೂ ಸರಿಯಾಗಿದ್ದಾರ? ಇಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಯಾಕಂದರೆ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ದೇವರ ಪ್ರಜೆಗಳು. ಯೋನನನ್ನು ಕಳಿಸ್ಕೊಡ್ತಾನೆ. ಯೋನನ ಯಾರು? ಯೋನ ಇಸ್ರಾಯೇಲ್ಯನು. ಯೋನ ಇದ್ದಾನಲ್ಲ, ಯೋನನು ಯಾರಂತ ನೋಡುವಾಗ ಇಸ್ರಾಯೇಲ್ಯರಲ್ಲಿ ಒಬ್ಬ ಪ್ರವಾದಿ. ಇಸ್ರಾಯೇಲ್ಯರಲ್ಲಿ ಒಬ್ಬ ಪ್ರವಾದಿಯಾಗಿರುವಾಗ ಯೋನನು ಎಲ್ಲಿಗೆ ಕಳಿಸ್ಕೊಡ್ತಾನೆ? ಯೋನನನ್ನು ಎಲ್ಲಿಗೆ ಕಳಿಸ್ತಾನೆ? ಇಸ್ರಾಯೇಲ್ಯರ ಬಳಿಗೆ ಕಳಿಸ್ಕೊಡ್ತಾನ ಅಥವಾ ಅನ್ಯರ ಬಳಿಗೆ ಕಳಿಸ್ಕೊಡ್ತಾನ? ಪ್ರವಾದನೆ ಮಾಡಿ ಅಂತ ಎಲ್ಲಿಗೆ ಕಳಿಸ್ಕೊಡ್ತಾನಂತ ನೋಡುವಾಗ ಯೋನನ ಗ್ರಂಥ 1ನೇ ಅಧ್ಯಾಯ, ಯೋನನ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರೇರೆ. ಯೋನನ ಗ್ರಂಥ. ಯೆಹೋವನು ಅಮಿತಯ್ಯನ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ನಿನವೆ ಪಟ್ಟಣಕ್ಕೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಅಂತ ಹೇಳ್ತಾನೆ. ಯೋನ ಯಾರಂತ ನೋಡುವಾಗ ಇಸ್ರಾಯೇಲ್ಯರಲ್ಲಿ ಒಬ್ಬ ಪ್ರವಾದಿ. ನಿನವೆ ಪಟ್ಟಣದವರು ಯಾರಂತ ನೋಡುವಾಗ ಅನ್ಯ ಜನಾಂಗದವರು, ಅಂದರೆ ಅಶೂರ್ಯರು, ಅನ್ಯ ಜನಾಂಗದವರು. ಮತ್ತು ಅನ್ಯರು ಅಲ್ಲಿ ನಿನವೆ ಪಟ್ಟಣದಲ್ಲಿರುವಾಗ ಅವರು ಪಾಪ ಮಾಡಿದ್ರೆ ಏನು, ಪುಣ್ಯ ಮಾಡಿದ್ರೆ ಏನು, ಯಾಕೆ ಅವ್ರ ಬಗ್ಗೆ ದೇವ್ರಿಗೆ ಚಿಂತೆ? ಅವ್ರ ಬಗ್ಗೆ ದೇವ್ರಿಗೆ ಯಾಕೆ ಚಿಂತೆ? ಅವ್ರ ಬಗ್ಗೆ ದೇವ್ರಿಗೆ ಯಾಕೆ ಯೋಚನೆ? ಅವ್ರ ಬಗ್ಗೆ ಯಾಕೆ ಯೋಚನೆ? ಅದಕ್ಕೆ ಯೋನನ್ ಏನು ಮಾಡ್ತಾನಂದರೆ, ಅನ್ಯ ಪಟ್ಟಣವಾಗಿರುವಂಥ ನಿನವೆ ಪಟ್ಟಣಕ್ಕೆ ಹೋಗು ಅಂತ ಹೇಳಿದಾಗ ಯೋನನು ಅಲ್ಲಿಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ನೋಡುವಾಗ ಅವರು ನಮ್ಮ ಸ್ವಂತ ಜನಾಂಗದವ್ರಲ್ಲ. ಯೋನನ್ ಏನಂದ್ಕೊಳ್ತಾನೆ? ನಮ್ಮ ಜನಾಂಗದವ್ರಲ್ಲ ಅವರು. ಯೋನನ್ ಏನಂದ್ಕೊಳ್ತಾನೆ? ನಮ್ಮ ಜನಾಂಗದವರಲ್ಲ. ನಮ್ಮ ಜನಾಂಗದವ್ರು ಯಾರು? ಇಸ್ರಾಯೇಲ್ರು ಅಂತ ಅಂದ್ಕೊಳ್ತಾರೆ. ನಮ್ಮ ಜನಾಂಗದವರು ಇಸ್ರಾಯೇಲ್ಯರು. ಇಸ್ರಾಯೇಲ್ಯರ ಬಳಿಗೆ ಹೋಗು ಅಂತ ಹೇಳಿದರೆ ಹೋಗ್ತಾ ಇದ್ರೇನು? ಆದರೆ ನಿನವೆ ಪಟ್ಟಣಕ್ಕೆ ಹೋಗು ಅಂತ ಹೇಳಿದಾಗ ನಿನವೆ ಪಟ್ಟಣಕ್ಕೆ ಹೋಗದೆ ಬೇರೆ ಪ್ರಾಂತ್ಯಕ್ಕೆ ಹೋಗ್ತಾನೆ. ಹೌದಲ್ವ? ಈ 1ನೇ ಅಧ್ಯಾಯದಲ್ಲೆಲ್ಲ ನೋಡ್ಕೊಂಡು ಬಂದರೆ ಎಷ್ಟೋ ಸಾರಿ ಯೋನನ ಬಗ್ಗೆ ನೀವು ಕೇಳಿದ್ದೀರಾ, ಅನೇಕ ವಿಡಿಯೋಗಳನ್ನು ಕೂಡ ನೀವು ನೋಡಿರ್ಬೋದು. ಅಂದರೆ ನೋಡುವಾಗ ಅಲ್ಲಿ ಅನ್ಯ ಜನಾಂಗದವರು ಪಾಪ ಮಾಡಿದ್ರೆ ಏನು, ಪುಣ್ಯ ಮಾಡಿದ್ರೆ ಏನು, ದ್ರೋಹಿಗಳಾದರೆ ಏನು ದೇವರಿಗೆ? ಏನ್ರಿ ದೇವರಿಗೆ? ಯಾಕೆ ಅವ್ರ ಬಗ್ಗೆ ಚಿಂತೆ? ಯಾಕೆಂದರೆ ಅವರನ್ನು ಕೂಡ ದೇವರೇ ತಾನೇ ಎತ್ತಿದ್ದಾನೆ. ಏನ್ರಿ ಅವ್ರ ಬಗ್ಗೆ ಮಾತ್ರವಲ್ಲ ರೀ, ಅವ್ರ ಬಗ್ಗೆ ನಿನವೆ ಪಟ್ಟಣದಲ್ಲಿದ್ದಂಥವ್ರ ಬಗ್ಗೆ ಮಾತ್ರವಲ್ಲ, ಫಿಲಿಸ್ಟೈರಿಗೂ ಅಮ್ಮೋನಿಯರಿಗೂ ಪ್ರತಿಯೊಂದು ಜನಾಂಗಕ್ಕೆ ದೇವರು ಪ್ರವಾದನೆ ಮಾಡಿಸಿದ್ದಾನೆ ಪ್ರವಾದಿಗಳ ಮೂಲಕ. ಪ್ರವಾದಿಗಳು ಮಾತ್ರ ಇಸ್ರಾಯೇಲ್ಯರಲ್ಲಿ ಪ್ರವಾದಿಗಳೆಲ್ಲಿರ್ತಾರೆ ಗೊತ್ತಾ? ಇಸ್ರಾಯೇಲ್ಯರಲ್ಲಿ ಪ್ರವಾದಿಗಳಿರ್ತಾರೆ, ಯೆಹೂದ್ಯರಲ್ಲಿ ಪ್ರವಾದಿಗಳಿರ್ತಾರೆ. ಅವ್ರ ಮೂಲಕ ಟೋಟಲ್ ಅಲ್ಲಲ್ಲಿ ಎಚ್ಚರಿಕೆ ಕೊಡುವಂಥದ್ದು. ಬೇರೆ ಪಟ್ಟಣದಲ್ಲಿದ್ದಂಥವ್ರು ಅನ್ಯರಾಗಿದ್ದರೂ ಕೂಡ ಏನ್ರಿ ಅವರಿಗೆ ಯಾಕೆ ಎಚ್ಚರಿಕೆ ಕೊಡುವಂಥದ್ದು ನೋಡುವಾಗ ಅವರೆಲ್ಲರೂ ಕೂಡ ದೇವರಿಗೆ ಪ್ರಜೆಗಳು, ದೇವರ ಮಕ್ಕಳು ಅವರೆಲ್ಲರೂ. ಏನ್ರಿ ಯೋನನು ಹೋಗಲ್ಲ ಅಂತೇಳಿ ಬೇರೆ ಕಡೆ ಯಾಕೆ ಹೋಗಿದ್ದಾನಂತ ನೋಡುವಾಗ ಕಾರಣ ಇಷ್ಟೇ, ಯೋನನು ಇಸ್ರಾಯೇಲ್ಯನು, ನಿನವೆ ಪಟ್ಟಣದಲ್ಲಿದ್ದವರು ಅನ್ಯರ ಬಳಿಗೆ ನಾನು ಯಾಕೆ ಹೋಗಲಿ ಅಂತೇಳಿ ಬೇರೆ ದಾರಿ ಇಟ್ಕೊಂಡು ಹೋಗ್ತಾನೆ ಕೋಪದಿಂದ. ಅದಕ್ಕೆ ಯೋನನಿಗೆ ಬುದ್ಧಿ ಕಲಿಸೋದಕ್ಕೆ
ಯೋನನಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬುದ್ಧಿ ಕಲಿಸೋದಕ್ಕೆ 4ನೇ ಅಧ್ಯಾಯದಲ್ಲಿ ಇರುತ್ತೆ ರೀ. 4ನೇ ಅಧ್ಯಾಯದಲ್ಲಿ, ಈ 4ನೇ ಅಧ್ಯಾಯದಲ್ಲಿ ಕೊನೆ ಮಾತು ನೋಡಿ, 11ನೇ ವಚನದಲ್ಲಿ ಏನ್ರಿ, ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಏನ್ರಿ. ಯೋನನು ನಿನೆವೆ ಪಟ್ಟಣದ ಮೇಲೆ ಕಡೆಗೆ ನಿನೆವೆ ಪಟ್ಟಣ ವಿಷಯದಲ್ಲಿ ಹೋಗಿ ದೇವರು ಹೇಳಿರೋ ಪ್ರಕಾರ ಸುವಾರ್ತೆ ಸಾರ್ತಾನೆ. ಸುವಾರ್ತೆ ಸಾರಿದಾಗ ನಿನೆವೆ ಪಟ್ಟಣದಲ್ಲಿದ್ದಂಥ ಎಲ್ಲ ಜನಾಂಗದವರು, ಅರಸರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಕೂಡ ಉಪವಾಸ ವ್ರತ ಮಾಡ್ತಾರೆ. ಗೋಣಿತಟ್ಟನ್ನು ಉಟ್ಟುಕೊಂಡು ಉಪವಾಸ ಮಾಡಿದಾಗ ದೇವರು ಅವರನ್ನು ಕ್ಷಮಿಸಿ ಅವರನ್ನು ಕಾಪಾಡಿದಾಗ ಯೋನನು ಸಂತೋಷ ಪಡೋದು ಬಿಟ್ಟು ದುಃಖ ಪಡ್ತಾನೆ. ಇನ್ನೂ ನಿನೆವೆ ಪಟ್ಟಣ ಹಾಳಾಗಿಲ್ವಲ್ಲ. ಒಂದು ಬೆಟ್ಟದ ಮೇಲೆ ಕುಳಿತುಕೊಂಡು, ಅಲ್ಲಿ ಬಿಸಿಲಿರುತ್ತೆ ರೀ, ಭಯಂಕರ ಬಿಸಿಲಿರುತ್ತೆ. ಅಲ್ಲಿಂದ ಇದು ನೋಡ್ತಾನೆ, ನಿನೆವೆ ಪಟ್ಟಣ ಹಾಳಾಗಿಲ್ವಲ್ಲ ಅಂದರೆ ಹಾಳಾಗಬೇಕು ಅಂತ ನೋಡ್ತಾನೆ. ಇದನ್ನು ದೇವರು ಹಾಳು ಮಾಡಿಲ್ಲ. ಯಾಕೆ ಹಾಳು ಮಾಡಿಲ್ಲ ಅಂತ ನೋಡುವಾಗ ಅವರು ಪಶ್ಚಾತ್ತಾಪ ಪಟ್ಟಾಗ ಹಾಳು ಮಾಡದೆ ಅವರನ್ನು ಕಾಪಾಡಿದ ದೇವರು. ಕಾಪಾಡಿದಾಗ ಪ್ರವಾದಿಯಾಗಿರುವಂಥ ಯೋನನು ಸಂತೋಷ ಪಡೋದು ಬಿಟ್ಟು ಹಾಳಾಗಿಲ್ವಾ ನಾಶವಾಗಿಲ್ವಾ ಎದುರು ನೋಡುವಂಥದ್ದು. ದುಃಖ ಪಡ್ತಾನೆ, ಬಾಧೆ ಪಡ್ತಾನೆ. ಯೋನನೇ, ಯಾಕೆ ನೀನು ಬಾಧೆ ಪಡ್ತೀಯ? ಅದಕ್ಕೆ ಯೋನನಿಗೆ ಅರ್ಥ ಆಗುವಂತೆ ಆ ಬಿಸಿಲಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾನೆ ಪ್ರಿಯರೇ. ಭಯಂಕರವಾದಂಥ ಬಿಸಿಲು ಇರುತ್ತೆ. ಅಲ್ಲಿ ಕುಂತಿರುವಾಗ ಒಂದು ಗಿಡ ಮೊಳಕೆ ಬರುತ್ತೆ, ಆಮೇಲೆ ದೊಡ್ಡದಾಗುತ್ತೆ. ಆ ಯೋನನು ಕುಂತಿರುವಾಗ ಆತನು ಕುಂತಿರುವಂಥ ಆತನ ಸ್ಥಳದಲ್ಲಿ ನೆರಳು ಬೀಳುತ್ತೆ. ಅಮ್ಮಯ್ಯ ಎಷ್ಟು ಚೆನ್ನಾಗಿದೆಯಪ್ಪ ಅಂತೇಳಿ ಸಂತೋಷ ಪಡ್ತಾನೆ. ಆಮೇಲೆ ಮತ್ತೆ ಅದು ಒಣಗೋಗುತ್ತೆ ರೀ. ಒಂದು ಹುಳ ಬಂದು ತಿಂದಾಗುತ್ತೆ, ಒಣಗೋಗುತ್ತೆ. ಒಣಗೋದ ಮೇಲೆ ಮತ್ತೆ ಗೋಳಾಡಿದ ಮೇಲೆ ಆವಾಗ ದೇವರು ಹೇಳ್ತಾನೆ, ಯಾಕಪ್ಪ, ಯಾಕೆ ನೀನು ಸಿಟ್ಟಿಗೆ ಇರ್ತಾಯಿದ್ದೀಯ? ಅಲ್ಲ ಯೋನನೇ, ಈ ಗಿಡ ಏನಾದರೂ ನೀನು ಹಾಕಿದ್ದೀಯಾ? ಇಲ್ಲ, ಗಿಡ ನೀನು ಹಾಕಿಲ್ಲ, ಗಿಡ ನೀನು ಬೆಳೆಸಿಲ್ಲ, ನೀನು ಉಡಿಸಿಲ್ಲ, ನೀನು ಬೆಳೆಸಿಲ್ಲ. ಆಗಿರುವಾಗ ಯಾಕೆ ನಿನ್ನ ಕೋಪ ಯಾಕೆ ನಾವು ಕೋಪ ಪಡೋದು ನ್ಯಾಯ ಅಂತ ಹೇಳ್ತಾನೆ. ನೀನೇ ಅಂದರೆ ಈ ಗಿಡವನ್ನು ನೀನು ಬೆಳೆಸಿಲ್ಲ, ಉಡಿಸಿಲ್ಲ, ಈ ಗಿಡದಗೋಸ್ಕರ ನೀನು ಕೋಪ ಪಡುವಾಗ ನನ್ನ ಪ್ರಜೆಗಳ ವಿಷಯದಲ್ಲಿ ನಾನು ಹೇಳಬಾರ್ದಾ? ಅವ್ರು ನನ್ನ ಪ್ರಜೆಗಳು. ಯಾರು? ನಿನೆವೆ ಪಟ್ಟಣದಲ್ಲಿದ್ದವರು ಮಾತ್ರವಲ್ಲ, ಭೂಲೋಕದಲ್ಲಿದ್ದಂಥ ಸರ್ವ ಜನಾಂಗದವರು ನನ್ನ ಪ್ರಜೆಗಳಪ್ಪ. ಕೀರ್ತನೆ ಗ್ರಂಥ 67ನೇ ಅಧ್ಯಾಯ 3ನೇ ವಚನದಿಂದ. ಕೀರ್ತನೆ ಗ್ರಂಥ 67ನೇ ಅಧ್ಯಾಯ 3ನೇ ವಚನದಿಂದ, ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಸರ್ವ ಜನಾಂಗಗಳು ಅಂದರೆ ಇಸ್ರಾಯೇಲ್ಯರು ಮಾತ್ರವಲ್ಲ, ಯೆಹೂದ್ಯರು ಮಾತ್ರವಲ್ಲ, ಭೂಲೋಕದಲ್ಲಿದ್ದಂಥ ಸರ್ವ ಜನಾಂಗಗಳು. ನೀನು ಸಮಸ್ತ ದೇಶದವರನ್ನು ನೀತಿಯಿಂದ ಆಳಿ ಭೂಪ್ರಜೆಗಳನ್ನೆಲ್ಲ ನಡೆಸುವಾತನ ಆಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಭೂಮಿಯು ಒಳ್ಳೆ ಬೆಳೆಯನ್ನು ಕೊಟ್ಟಿರುತ್ತದೆ. ದೇವರು, ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸಿದವನು, ಆತನು ನಮ್ಮನ್ನು ಆಶೀರ್ವದಿಸುವವನು. ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವರು. ಅಂದರೆ ಭೂಮಿಯಲ್ಲಿದ್ದಂಥ ಎಲ್ಲ ಕುಲದವರು, ಎಲ್ಲ ಜನಾಂಗದವರು ನನ್ನ ಪ್ರಜೆಗಳು, ನನ್ನ ಜನಾಂಗದವರು, ನನ್ನ ಪ್ರಜೆಗಳು ಅಂತ ಹೇಳುವಂಥ ಮಾತು. ಎಲ್ಲ ಜನಾಂಗದವರ, ಇಸ್ರಾಯೇಲ್ಯರು ಮಾತ್ರವಲ್ಲ, ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ನನ್ನ ಪ್ರಜೆಗಳು. ಸರ್ವಮಾನವರು. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯವನ್ನು ನೋಡಿ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನವನ್ನು. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದೆಲ್ಲವನ್ನು
ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನಲ್ಲ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕೋರನಾಗಿ ಮಾಡಿದನು. ಅಂದರೆ ಟೋಟಲ್ ಭೂಲೋಕದಲ್ಲಿ ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದಾನೆ. ಎಲ್ಲ ಕಡೆ ಇದ್ದಂಥ ಪ್ರಜೆಗಳು ಎಲ್ಲಿಂದ ಬಂದಿದ್ದಾರಂತ ನೋಡುವಾಗ ಒಬ್ಬ ಮಾನವನ ಮೂಲಕ. ಆ ಒಬ್ಬ ಮಾನವನು ಯಾರಂತ ನೋಡುವಾಗ ಆದಾಮನ ಮೂಲಕ ಅವ್ವಳು, ಅವರಿಬ್ಬರ ಮೂಲಕ ಕಾಯಿನನು, ಹೇಬೇಲನು, ಅವರಿಬ್ಬರ ಮೂಲಕ ಏನ್ರಿ ಪ್ರಿಯರ ದೇವ್ರ ಮಕ್ಕಳು. ಅಂದರೆ ಆದಾಮನ ಅವ್ವಳ ಮೂಲಕ ಭೂಲೋಕದಲ್ಲಿ ಇದ್ದಂಥ ಸರ್ವಮಾನವರು ಎಲ್ಲರೂ ಉಂಟು ಮಾಡಿದ್ದಾನೆ. ಅದಕ್ಕೆ ಕೆಲವರು ಕವಿಗಳು ಹೇಳ್ತಾರಂತೆ, ಕೆಲವರು ಕವಿಗಳು ಹೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ಆತನ ಸಂತಾನದವರು, ನಾವು ದೇವರ ಸಂತಾನ, ನಾವು ದೇವರ ಮೂಲಕ ಹುಟ್ಟಿದವರು. ಯಾರ್ಯಾರು? ಭೂಲೋಕದಲ್ಲಿದ್ದಂಥ ಮಾನವರು. ಎಷ್ಟು ಮಂದಿ ಮಾನವರಿದ್ದಾರೆ? ಎಲ್ಲರೂ. ಮತ್ತು ಎಲ್ಲರನ್ನು ಕಾಪಾಡಿಕೊಳ್ಳೋದಕ್ಕೆ ದೇವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ? ಎಲ್ಲರನ್ನ ಕಾಪಾಡಿಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದ್ದಾರಾ? ಎಲ್ಲರನ್ನು ಕಾಪಾಡಿಕೊಳ್ಳೋದಕ್ಕೆ, ಎಲ್ಲರೂ ಜೀವಿಸುವಂತೆ ಏನೇನು ಮಾಡ್ತಾ ಇದ್ದಾರೆ? ಮಳೆಯನ್ನು ಸುರಿಸ್ತಾ ಇದ್ದಾರೆ, ಬೆಳೆಯನ್ನು ತರಿಸ್ತಾ ಇದ್ದಾರೆ, ಸೂರ್ಯನನ್ನು ಉರಿಸ್ತಾ ಇದ್ದಾರೆ. ನೀತಿವಂತರಿಗೋಸ್ಕರ, ಅನೀತಿವಂತರಿಗೋಸ್ಕರ, ಭಕ್ತರಾಗಿರ್ಬೋದು, ಭಕ್ತಹೀನರಾಗಿರ್ಬೋದು, ಎಲ್ಲರಿಗೋಸ್ಕರ ಮಳೆಯನ್ನು ಸುರಿಸ್ತಾ ಇದ್ದಾರಾ ಅಥವಾ ಒಂದೇ ಕುಲದಗೋಸ್ಕರ ಸುರಿಸ್ತಾ ಇದ್ದಾರಾ? ಎಲ್ಲ ಜನಾಂಗದವ್ರಿಗೋಸ್ಕರ ಮಳೆಯನ್ನು, ಬೆಳೆಯನ್ನು, ಬಿಸಿಲನ್ನು, ಗಾಳಿಯನ್ನು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಎಲ್ಲವನ್ನು ಕೊಡುವವರು ದೇವರೇ, ಎಲ್ಲವನ್ನು. ಅದೇ ಪ್ರಕಾರ ಎಲ್ಲ ದೇಶಗಳಲ್ಲಿ ಅರಸರನ್ನು, ಅಧಿಕಾರಿಗಳನ್ನು ನೇಮಿಸುವವರು ಕೂಡ ದೇವರೇ. ಇಸ್ರಾಯೇಲ್ಯರ ಮಧ್ಯದಲ್ಲಿ ಮಾತ್ರವಲ್ಲ, ಇಸ್ರಾಯೇಲ್ಯರ ಮಧ್ಯದಲ್ಲಿ ಮಾತ್ರ ದೇವರಿಲ್ಲ, ಟೋಟಲ್ ಭೂಲೋಕದಲ್ಲಿ ಸರ್ವ ಮಾನವರ ಮಧ್ಯದಲ್ಲಿ ದೇವರಿದ್ದಾರೆ, ಎಲ್ಲ ಜನಾಂಗದವರ ಮಧ್ಯದಲ್ಲಿ. ಆದರೆ ಅವರು ಏನೇನು ಮಾಡ್ತಾ ಇದ್ದಾರೋ, ಯಾವ ರೀತಿ ನಡ್ಕೊಳ್ತಾ ಇದ್ದಾರೋ ಅವರ ವಿಷಯದಲ್ಲಿ ದೇವರು ಬರ್ಕೊಳ್ತಾ ಇದ್ದಾರೆ. ಟೋಟಲ್ ಸರ್ವ ಮಾನವರ ವಿಷಯದಲ್ಲಿ ಯಾರ್ಯಾರು, ಯಾವ ಮಾನವರು ಯಾವ ಪ್ರಾಂತದಲ್ಲಿದ್ದಾರೆ, ಅವರೆಲ್ಲರೂ ಏನೇನು ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಬರೆದುಕೊಳ್ತಾ ಇದ್ದಾರೆ. ಒಳ್ಳೆಯದನ್ನು ಮಾಡಿದ್ದಾರಾ, ಕೆಟ್ಟದನ್ನು ಮಾಡಿದ್ದಾರಾ, ಒಳ್ಳೆ ಪಾಲನೆ ಮಾಡಿದ್ದಾರಾ, ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರಾ, ಎಲ್ಲವನ್ನು ಕೂಡ ದೇವರು ಬರ್ಕೊಳ್ತಾ ಇದ್ದಾರೆ. ಬರೆದುಕೊಳ್ಳುವಂಥದ್ದು ಏನು ಮಾತನಾಡಿದ್ದಾರೆ, ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ಪಾಲನೆ ಮಾಡಿದ್ದಾರೆ. ಅಂದರೆ ದೇವರು ಹೇಳಿರೋ ಪ್ರಕಾರ ಪಾಲನೆ ಮಾಡಿದ್ದಾರಾ ಅಥವಾ ದೇವರಿಗೆ ವಿರುದ್ಧವಾಗಿ ಪಾಲನೆ ಮಾಡಿದ್ದಾರಾ? ದೇವರು ಹೇಳಿರೋ ಪ್ರಕಾರ ಪಾಲನೆ ಮಾಡಿದ್ದಾರಾ ಅಥವಾ ದೇವರಿಗೆ ಭಿನ್ನವಾಗಿ ನಡ್ಕೊಂಡಿದ್ದಾರಾ? ಇದೆಲ್ಲ ಕೂಡ ದೇವರು ಬರೆದುಕೊಳ್ಳುವಂಥದ್ದು ನಡೆಯುತ್ತೆ. ಅಂದರೆ ನೀರನ್ನು, ಅಂದರೆ ಮಳೆಯನ್ನು ಸುರಿಸುವವರು ದೇವರು, ಗಾಳಿಯನ್ನು ತರಿಸುವವರು ದೇವರು, ಬಿಸಿಲನ್ನು ಉರಿಸುವವರು ದೇವರು, ಭೂಮಿಯನ್ನು ನಡೆಸುವವರು ದೇವರು. ಅದೇ ಪ್ರಕಾರ ಬೆಳೆಯನ್ನು, ಅದೇ ಪ್ರಕಾರ ಜೀವರಾಶಿಗಳನ್ನು, ಕೊನೆಯದಾಗಿ ಮನುಷ್ಯರ ಮೇಲೆ ಅಧಿಕಾರಿಗಳನ್ನು ನೇಮಿಸುವಂಥದ್ದು ಕೂಡ ದೇವರು. ಅಧಿಕಾರಿಗಳನ್ನು ನೇಮಿಸುವಂಥದ್ದು ಕೂಡ ದೇವರು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೀವಲ್ವ, ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡಿದ್ದೀವಲ್ವ. ಅನ್ಯರ ಮಧ್ಯದಲ್ಲಿ, ಇಲ್ಲಾಂದರೆ ಇಸ್ರೇಲ್ ಜನಾಂಗದವರ ಮಧ್ಯದಲ್ಲಿ ಅನ್ಯರನ್ನು ಆರಿಸ್ಕೊಳ್ತಾರೆ, ಇಸ್ರಾಯೇಲ್ಯರನ್ನು ಆರಿಸ್ಕೊಳ್ತಾರೆ. ನೋಡಿದ್ದೀವ ಅಲ್ವಾ? ಹೌದು. 1ನೇ ಶತಮಾನದಲ್ಲಿ ಚಕ್ರವರ್ತಿಗಳಿದ್ದಾರೆ, ಆಮೇಲೆ ಅರಸರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಶತಾಧಿಪತಿ, ಸಹಸ್ರಾಧಿಪತಿಗಳು, ಒಡೆಯರು, ಚಕ್ರವರ್ತಿಗಳು ಇದ್ದಾರಾ ಇಲ್ವಾ? ಇದ್ದಾರೆ. ಅಲ್ಲಿ ಮಾತ್ರವಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲ ಪ್ರಾಂತದಲ್ಲಿ. ಹಾಗಿರುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಾವೇನು ಮಾಡಬೇಕು ಪ್ರಿಯರೇ? ದೇವರೇ ಇಂಥವ್ರನ್ನ ನೇಮಿಸಿರಿ, ಇಂಥವ್ರನ್ನ ನೇಮಿಸಿರಿ, ಇಂಥವ್ರನ್ನ ನೇಮಿಸಿರಿ ಅಂತ ಪ್ರಾರ್ಥನೆ ಮಾಡಬೇಕಾ ಅಥವಾ ದೇವರಿಗೆ ನಾವು ವಿಧೇಯರಾಗಬೇಕಾ ಅಥವಾ ಪ್ರಾರ್ಥನೆ ಮಾಡಬೇಕಾ? ಅದಕ್ಕೆ ದೇವರು ಹೇಳುವಂಥ ಮಾತನ್ನು ಗಮನಿಸಿರಿ ಪ್ರಿಯರೇ. ದೇವರು ಹೇಳುವಂಥ ಮಾತನ್ನು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು.
ಅಂದರೆ ಇಂಥವ್ರ ಆಳ್ವಿಕೆಯಲ್ಲಿ ಬರಬೇಕು ಅಂತ ನಾವು ನಿರೀಕ್ಷೆ ಇಡ್ತಾ ಇದ್ದೀವಿ ಅಂದರೆ ಯಾಕೆ ಉದ್ದೇಶವೇನಪ್ಪ? ಇಂಥವ್ರ ಆಳ್ವಿಕೆಯಲ್ಲಿ ಬರಬೇಕು, ಇಂಥವ್ರು ನಮ್ಮ ಆಳ್ವಿಕೆಯನ್ನು ಮಾಡೋರು ಬರಬೇಕು, ಇಂಥವ್ರಿದ್ದರೆ ಒಳ್ಳೆಯದಾಗುತ್ತೆ. ಉದ್ದೇಶ ಏನು? ಇದರ ಹಿಂದೆ ಇರುವಂಥ ಉದ್ದೇಶವೇನು? ನಾವು ಇಂಥವರು ಆಳ್ವಿಕೆಯಲ್ಲಿ ಬರಬೇಕು, ಇಂಥ ಪಕ್ಷದವರು ಬರಬೇಕು ಅಂತೇಳಿ ನಾವು ನಿರೀಕ್ಷಿಸ್ತಾ ಇದ್ದೀವಲ್ವಾ? ಉದ್ದೇಶವೇನು? ಇಂಥವರಿದ್ದರೆ ನಮಗೆ ಉದ್ಯೋಗ ಕೊಡ್ತಾರೆ, ಇಂಥವರಿದ್ದರೆ ನಮ್ಗೆ ಏನಾದರೂ ಮೀಸಲಾತಿ ಕೊಡ್ತಾರೆ, ನಮ್ಗೆ ಯಾವ ಸಮಸ್ಯೆ ಇಲ್ಲದಂತೆ ನೋಡ್ಕೊಳ್ತಾರೆ, ಊಟಕ್ಕೆ ಸಮಸ್ಯೆ ಇರಲ್ಲ, ಉದ್ಯೋಗ ಬರುತ್ತೆ. ಅಂದರೆ ಒಟ್ಟಲ್ಲಿ ಊಟದಗೋಸ್ಕರ ತಾನೇ, ಒಟ್ಟಲ್ಲಿ ಈ ಲೋಕದಲ್ಲಿ ಬದುಕೋದಕ್ಕೆ ತಾನೇ, ಬದುಕೋದಕ್ಕೇನೆ ಇಂಥವ್ರು ಬರಬೇಕು ಅಂತ ಹೇಳ್ತಾ ಇದ್ದೀವ? ಅಥವಾ ಪರಲೋಕವನ್ನು ಪಡ್ಕೊಳ್ಳೋದಕ್ಕೆ ಇಂಥವ್ರು ಬರಲಿ ಅಂತ ಹೇಳ್ತಿದ್ದೀವ? ಪರಲೋಕವನ್ನು ಪಡ್ಕೊಳ್ಬೇಕು ದೇವರೇ, ಇಂಥವ್ರಿದ್ದರೆ ನಾವು ಪರಲೋಕ ಪಡ್ಕೊಳ್ತೀವಿ ದೇವರೇ, ಇಂಥವ್ರ ಅಧಿಕಾರದಲ್ಲಿ ಬಂದರೆ ನಾವು ಪರಲೋಕವನ್ನು ಪಡ್ಕೊಳ್ತೀವಿ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ? ಅಥವಾ ಇಂಥವರಿದ್ದರೆ ನಮಗೆ ಊಟದ ಕೊರತೆ ಇರಲ್ಲ, ಉದ್ಯೋಗದ ಕೊರತೆ ಇರಲ್ಲ, ಎಲ್ಲಿಗೆ ಹೋದರೂ ಕೊರತೆ ಇರಲ್ಲ, ಸಮಸ್ಯೆಗಳಿರಲ್ಲ, ಅದಕ್ಕೆ ಇಂಥವ್ರು ಬರಲಿ ಅಂತ ನಾವು ಬೇಡ್ತಾ ಇದ್ದೀವ? ಉದ್ದೇಶವೇನು? ಉದ್ಯೋಗ ಬರುತ್ತೆ, ಮೀಸಲಾತಿ ಬರುತ್ತೆ, ತಿನ್ನೋದಕ್ಕೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಎಲ್ಲ ರೀತಿಯಲ್ಲಿ ಅನುಕೂಲವಾಗುತ್ತೆ, ಇದೇ ತಾನೇ. ಅದಕ್ಕೆ ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಅಂದರೆ ದೇವರ ರಾಜ್ಯಕ್ಕಾಗಿ ನಿನ್ನ ಪ್ರಯಾಸ ಇರಬೇಕು ವಿನಃ ಇಂಥವ್ರ ಅಧಿಕಾರದಲ್ಲಿ ಬರಲಿ ಅಂತೇಳಿ ನೀನು ಪ್ರಯಾಸ ಪಡುವಂಥ ಅವಶ್ಯಕತೆ ಇಲ್ಲ ಮಗನೇ, ಮಗಳೇ. ಇಂಥವ್ರ ಅಧಿಕಾರದಲ್ಲಿ ಬರಬೇಕು ಎನ್ನುವಂಥ ಪ್ರಯಾಸ ಪಡುವಂಥದ್ದು ನಿನಗೆ ಬೇಕಾಗಿಲ್ಲ. ನೀನು ಭಕ್ತನ, ನೀನು ದೇವರ ಧ್ಯಾನದಲ್ಲಿದ್ದೀಯಾ, ನೀನು ದೇವರನ್ನು ಕೊಂಡಾಡ್ತೀಯ, ದೇವರನ್ನು ಆರಾಧನೆ ಮಾಡ್ತೀಯ, ನೀನು ದೇವರನ್ನು ಆರಾಧನೆ ಮಾಡುವಂಥ ನೀನು, ದೇವರನ್ನು ಕೊಂಡಾಡುವಂಥ ನೀನು, ದೇವರನ್ನು ಘನಪಡಿಸುವಂಥ ನೀನು, ಭಕ್ತನಾಗಿರುವಂಥ ನೀನು ಏನು ಮಾಡಬೇಕು? ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕಪಡಿ ಅಂತ ದೇವರು ಹೇಳುವಂಥ ಮಾತು ನೋಡಿ, ಎಷ್ಟು ಚೆನ್ನಾಗಿದೆ. ಹೇಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅವೆಲ್ಲವೂ ಕೂಡ ನಿಮಗೆ ದೊರಕುತ್ತೆ. ಏನು ದೊರಕುತ್ತೆ? ನಿಮಗೇನು ಬೇಕು? ಈ ಭೂಲೋಕದಲ್ಲಿ ಬದುಕೋದಕ್ಕೆ ತಾನೇ, ಅದೆಲ್ಲ ನಾನು ಕೊಡ್ತೀನಿ. ಭೂಲೋಕದಲ್ಲಿ ಇದ್ದವರು ಎಲ್ಲರೂ ಕೂಡ ನನ್ನ ಮೂಲಕನೇ ಬದುಕ್ತಾರೆ, ನಿಮ್ಮನ್ನು ನಾನು ಕೈ ಬಿಡ್ತೀನಾ? ಪರಲೋಕವನ್ನು ಪಡ್ಕೊಳ್ಳೋದಕ್ಕೆ ನೀವು ತವಕಪಡಿ. ಈ ಲೋಕದಲ್ಲಿ ಯಾರ್ಯಾರನ್ನು ನೇಮಿಸಬೇಕು, ಆ ಕೆಲಸ ದೇವರದು ಪ್ರಿಯರೇ. ಆ ಕೆಲಸ ಯಾರ್ದು ಹೇಳಿ? ದೇವರದಾ, ನಮ್ಮದಾ? ನಮ್ಮ ಕೆಲಸ ಏನು? ದೇವರ ರಾಜ್ಯಕ್ಕಾಗಿ ತವಕಪಡಬೇಕು, ದೇವರ ನೀತಿಗಾಗಿ ತವಕಪಡಬೇಕು, ದೇವರನ್ನು ನಿರೀಕ್ಷಿಸಬೇಕು, ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು, ಸುವಾರ್ತೆ ಮಾಡಬೇಕು, ದೇವರ ಕೆಲಸ ಮಾಡಬೇಕು, ದೇವರ ಪ್ರೀತಿಯನ್ನು ಸಾರಬೇಕು. ಇದು ನಮ್ಮ ಕೆಲಸ. ಈ ಕೆಲಸ ಮಾಡ್ತಾ ಇದ್ದೀವ? ಈ ಕೆಲಸವನ್ನು ಬಿಟ್ಟು ಕೇವಲ ಪ್ರಾರ್ಥನೆ ಮಾತ್ರ ಇದ್ದೀವ? ಯಾವ ಕೆಲಸದಲ್ಲಿದ್ದೀವಿ? ಅಧಿಕಾರಿಗಳನ್ನು ನೇಮಿಸುವಂತಹ ಅಧಿಕಾರ ಅದು ದೇವ್ರಿಗೆ ಬಿಟ್ಟಿದ್ದು, ದೇವ್ರು ಬಿಡುವಂಥದ್ದು. ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರೆ. ಯಾರಾದರೂ ನಮ್ಮನ್ನು ಹಿಂಸಿಸೋರು ಬಂದಿದ್ದಾರಾ? ನಮ್ಮನ್ನು ಪೀಡಿಸೋರು ಬಂದಿದ್ದಾರಾ? ನಮ್ಮನ್ನು ಪೀಡಿಸೋರು, ನಮ್ಮನ್ನು ಹಿಂಸಿಸೋರು ಬಂದರೆ ಅದು ಕೂಡ ಒಳ್ಳೆಯದಕ್ಕಾಗಿಯೇ. ಯಾಕೆಂದರೆ ಇನ್ನು ನಾವು ದೇವರಿಗೆ ಹತ್ತಿರವಾಗ್ತೀವಿ. ಕರೋನಾ ಬಂದಿದೆಯಾ? ಕರೋನಾ ಬಂದಾಗ ಒಳ್ಳೆಯದ ಕೆಟ್ಟದಂತ ನೋಡುವಾಗ, ಈ ಕರೋನಾ ಬಂದಿರುವಂಥ ಈ ಕಾಲದಲ್ಲಿ ದೇವರಿಗೆ ಹತ್ತಿರವಾಗಿದ್ದೀವ ಅಥವಾ ದೂರವಾಗಿದ್ದೀವ ಅಂತ ನೋಡುವಾಗ ದೇವರಿಗೆ ಹತ್ತಿರವಾಗಿದ್ದೀವಿ. ಯಾಕೆ? ದೇವರೇ ನಮ್ಮನ್ನು ಕಾಪಾಡು ದೇವರೇ ಈ ರೋಗದಿಂದ ಬಿಡಿಸಿ ದೇವರು ನಮ್ಮನ್ನು ಕಾಪಾಡಿ ಅಂತೇಳಿ ಬೆಳಗ್ಗೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಗೂಗಲ್ ಮೀಟ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೋಟಲ್ ದೇವರ ಹತ್ರ ಹತ್ತಿರವಾಗಿದ್ದೀವಿ. ಮನೇಲಿ ಇದ್ದರೂ ಕೂಡ ದೇವರೇ ನಮ್ಮನ್ನು ಕಾಪಾಡಿ, ದೇವರೇ ಕನಿಕರಿಸಿರಿ ಅಂತೇಳಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು, ದೇವರ ಬಳಿಯಲ್ಲಿ ಪಾಪ ಕ್ಷಮಾಪಣೆ ಪಡ್ಕೊಳ್ಳುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು ನಡೆದಿದೆಯಾ ಇಲ್ವಾ ಪ್ರಿಯರಾದ ದೇವರ ಮಕ್ಕಳಿದೆ? ಹೇಳಿ ಪ್ರಿಯರೇ. ಅಂದರೆ ಪ್ರಪಂಚ ದೇಶದಲ್ಲಿ ಕರೋನಾ ಬಂದಿರೋದರಿಂದ ಕೆಲವರು ಮರಣ ಹೊಂದಿರ್ಬೋದು, ಅದರ ಮೂಲಕ ಬದುಕಿರುವಂಥ ನಾವು ಬುದ್ಧಿ ಹೊಂದಿದ್ದೀವಾ ಅಥವಾ ಏನು ಪಡ್ತಿದ್ದೀವಿ? ನಮ್ಮ ಕಣ್ಣಿನ ಮುಂದೆ ಎಷ್ಟೋ ಮಂದಿ ಮರಣ ಹೊಂದಿದ್ದಾರಲ್ವ, ಎಷ್ಟೋ ಮಂದಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರಲ್ವ.
ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ? ದೇವರಿಗೆ ಹತ್ತಿರವಾಗಿದ್ದೀವ? ಪ್ರಾರ್ಥನೆಯಲ್ಲಿದ್ದೀವ? ದೇವರ ವಾಕ್ಯವನ್ನು ಓದಿದ್ದೀವ? ದೇವರ ವಾಕ್ಯವನ್ನು ತಿಳ್ಕೊಂಡಿದ್ದೀವ? ದೇವರ ವಾಕ್ಯವನ್ನು ತಿಳ್ಕೊಳ್ಳುವಂಥ ಒಂದು ಭಾಗ್ಯ ಏನಂದರೆ 24 ಗಂಟೆ ಕೆಲಸಕ್ಕೆ ಹೋಗಬೇಕು ಬರಬೇಕು, ಕೆಲಸಕ್ಕೆ ಹೋಗಬೇಕು ಬರಬೇಕು, ಕೆಲಸ ಕೆಲಸ ಕೆಲಸ, ಉದ್ಯೋಗ ಉದ್ಯೋಗ ಉದ್ಯೋಗ, ಬೆಳಿಗ್ಗೆ ಉದ್ಯೋಗ, ರಾತ್ರಿ ಉದ್ಯೋಗ, ರಾತ್ರಿ ಹಗಲು ಕೆಲಸ ಕೆಲಸ ಕೆಲಸ, 24 ಗಂಟೆ ಕೆಲಸದಲ್ಲೇ ಇದ್ದೀವಿ. ದೇವ್ರ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ. ಅದಕ್ಕೆ ದೇವರು ಒಂದು ಸಾರಿ ಫಟ್ ಅಂತ ಏನ್ರಿ ಒಂದು ರೋಗವನ್ನು ತರಿಸಿ. ಅವಾಗವಾಗ ಇಂಥ ರೋಗಗಳು ಬರ್ತಾ ಇರುತ್ತೆ ರೀ, ಭಯಂಕರವಾದಂಥ ರೋಗ, ಭಯಂಕರವಾದಂಥ ಅಪಘಾತಗಳು. ಈ ಅಪಘಾತಗಳು ಇಲ್ಲಾಂದರೆ ಇಂಥ ಸಮಸ್ಯೆಗಳು ಬಂದಾಗ ದೇವರಿಗೆ ಹತ್ತಿರವಾಗಬೇಕು. ಅದೇ ರೀತಿಯಲ್ಲಿ ಯಾರಾದರೂ ನಮ್ಮನ್ನು ಪೀಡಿಸೋರು ಬಂದಿದ್ದಾರಾ? ಅವಾಗಲೂ ಕೂಡ ದೇವರಿಗೆ ಹತ್ತಿರವಾಗಬೇಕು. ಶೋಧನೆ ಕೊಡೋರು ಬಂದಿದ್ದಾರಾ? ದೇವರಿಗೆ ಹತ್ತಿರವಾಗಬೇಕು. ಶೋಧನೆಗಳು ಹಿಂಸೆಗಳು ಕೊಡೋರು ಬಂದಾಗ ಇನ್ನೂ ಅಲರ್ಟ್ ಆಗಬೇಕು, ಜಾಗ್ರತೆ ಪಡಬೇಕು, ಹತ್ತಿರವಾಗಬೇಕು. ಅದಕ್ಕೆ ಕೆಲವರನ್ನು ಕಳಿಸ್ತಾ ಇರ್ತಾರೆ, ಅಧಿಕಾರವನ್ನು ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ದೇವರಿಗೆ ನಾವು ಹತ್ತಿರ ಆಗಬೇಕೆ ವಿನಃ ದೂರ ಆಗೋದು ಬೇಡ. ಶೋಧನೆ ಕೊಡ್ತಾರಾ? ಸಾಯಿಸೋದಕ್ಕೆ ಸಿದ್ಧರಾಗ್ತಾರಾ? ನೀವು ಭಕ್ತಿಯಿಂದ ಇರಿ ಅಷ್ಟೇ, ನೀವು ಭಕ್ತಿಯಿಂದ ಇರಿ, ಭಕ್ತಿಯಿಂದ ನಡ್ಕೊಳ್ಳಿ ಅಷ್ಟೇ. ದೇವ್ರಿಗೋಸ್ಕರ ಭಕ್ತಿಯಿಂದ ನಡ್ಕೊಳ್ಳಿ. ದೇವರ ವಿಷಯದಲ್ಲಿ ನಿರೀಕ್ಷೆ ಇಡಿ. ದೇವರನ್ನ ಅಪ್ಪಿಕೊಳ್ಳಿ, ದೇವರನ್ನ ಅಪ್ಪಿಕೊಳ್ಳಿ, ದೇವರನ್ನ ಅಪ್ಪಿಕೊಂಡು ಜೀವಿಸಿ. ದೇವರು ಹೇಳುತ್ತ ಮಾತಿನ ಗೊತ್ತಾ? ನಿಮ್ಮನ್ನು ಯಾವನಾದರೂ ಮುಟ್ಟಿದರೆ ನನ್ನ ಕಣ್ಣು ಗುಡ್ಡನ್ನು ಮುಟ್ಟಿದ ಹಾಗೆ. ನೀವು ನಿಜವಾಗ್ಲೂ ವಾಕ್ಯದ ಪ್ರಕಾರ ಭಕ್ತರ? ನಿಜವಾಗ್ಲೂ ನೀವು ವಾಕ್ಯದ ಪ್ರಕಾರ ವಿಧೇಯರಾಗಿದ್ದೀರಾ? ನಿಜವಾಗ್ಲೂ ದೇವರ ಸೇವೆಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀರಾ? ಹಾಗಿದ್ದರೆ ನಿಮ್ಮನ್ನು ಮುಟ್ಟುವವನು, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ಅಂತಿರುತ್ತದೆ. ದೇವ್ರ ಜೊತೆಯಾಗಿರ್ತಾರೆ. ನಮ್ಮ ಪ್ರಯಾಸ ದೇವ್ರಿಗೋಸ್ಕರ, ನಮ್ಮ ನಿರೀಕ್ಷಣೆ ದೇವ್ರಿಗೋಸ್ಕರ, ದೇವ್ರಿಗೋಸ್ಕರ, ನಿತ್ಯ ಲೋಕದಗೋಸ್ಕರ, ನಿತ್ಯ ಲೋಕದಗೋಸ್ಕರ. ತೀತನು ಬರೆದ ಪತ್ರಿಕೆ 1ನೇ ಅಧ್ಯಾಯ, ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಗಮನಿಸೋಣ ಪ್ರಿಯರೇ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ದೇವರ ದಾಸನು ಯೇಸು ಕ್ರಿಸ್ತನ ಅಪೋಸ್ತಲನೂ ಆಗಿರುವ ಪೌಲನು ನಮ್ಮೆಲ್ಲರಿಗೆ ಉದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರಾದುಕೊಂಡವರ ನಂಬಿಕೆಯು ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವನ್ನು ವೃದ್ಧಿಯಾಗುವುದಕ್ಕೋಸ್ಕರವೇ ಅಪೋಸ್ತಲನಾಗಿದ್ದೇನೆ. ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯೇ ಆಧಾರವಾಗಿದೆ ಅಂತಾನೆ. ಅಂದರೆ ಸತ್ಯದ ಪರಿಜ್ಞಾನವನ್ನು ವೃದ್ಧಿಯಾಗೋದಕ್ಕೋಸ್ಕರವೇ ಅಪೋಸ್ತಲನಾಗಿದ್ದೇನೆ. ಅಂದರೆ ಸತ್ಯವನ್ನು ವೃದ್ಧಿಯಾಗಬೇಕು, ಸತ್ಯದ ಪರಿಜ್ಞಾನ, ಸತ್ಯದ ಜ್ಞಾನ ವೃದ್ಧಿಯಾಗಬೇಕು. ಅದಕ್ಕೆ ನಾನು ಅಪೋಸ್ತಲನಾಗಿದ್ದೇನೆ. ಅದಕ್ಕೆ ದೇವರು ನನ್ನನ್ನು ನೇಮಿಸಿದ್ದಾನೆ. ಮತ್ತು ನನ್ನ ಪ್ರಯಾಸ, ನನ್ನ ನಿರೀಕ್ಷೆ ಏನು ಗೊತ್ತಾ? ಆ ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥದ್ದು. ನನ್ನ ಪ್ರಯಾಸ, ನಾನು ಮಾಡುವಂಥ ಬೋಧನೆ, ನಾನು ಮಾಡುವಂಥ ಸುವಾರ್ತೆ, ನನ್ನ ಪ್ರಯಾಣ ಟೋಟಲ್ ಯಾತಕ್ಕಾಗಿ ಅಂತ ನೋಡುವಾಗ ದೇವರಿಗಾಗಿ. ದೇವರಿಗಾಗಿ ಯಾಕೆ ಪ್ರಯಾಸ ಅಂತ ನೋಡುವಾಗ ಪರಲೋಕವನ್ನು ಪಡ್ಕೊಳ್ತೀನಿ ಎನ್ನುವಂಥ ನಿರೀಕ್ಷಣೆ, ಪರಲೋಕವನ್ನು ಪಡ್ಕೊಳ್ತೀನಿ ಎಂದು, ಪರಲೋಕವನ್ನು, ನಿತ್ಯ ಜೀವವನ್ನು, ಆ ನಿತ್ಯ ಜೀವವನ್ನು ಪಡ್ಕೊಂಡ್ರೆ ಅಲ್ಲಿ ದೇವರಿದ್ದಾರೆ, ದೇವರಿದ್ದಾರೆ. ಆ ದೇವರನ್ನು ನೋಡಬೇಕು, ಯೇಸು ಕ್ರಿಸ್ತರನ್ನು ನೋಡಬೇಕು, ಆ ಪರಲೋಕವನ್ನು ನಾನು ನೋಡಬೇಕು, ಆ ಪರಲೋಕದಲ್ಲಿ ಹೆಜ್ಜೆ ಆಗಬೇಕು. ಅದೇ ನನ್ನ ನಿರೀಕ್ಷೆ. ಇದೇ ಜ್ಞಾನದಿಂದ ನಾನು ನಿಮಗೆ ಜ್ಞಾನವನ್ನು ಸಾರಿದ್ದೀನಿ. ಈ ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಾ. ಈ ಪಡ್ಕೊಂಡಿರುವಂಥ ಈ ಜ್ಞಾನದ ಪ್ರಕಾರ ನೀವೇನು ಮಾಡಬೇಕು? ಹೋರಾಡಬೇಕು, ಶ್ರದ್ಧೆಯಿಂದ ಜೀವಿಸಬೇಕು. ನಿಮಗೂ ಕೂಡ ನಿರೀಕ್ಷಣೆ, ಯಾವುದಕ್ಕೋಸ್ಕರ ನಿರೀಕ್ಷಣೆ ಇರಬೇಕು ಗೊತ್ತಾ? ಯಾವುದಕ್ಕೋಸ್ಕರ ಇರಬೇಕು ಗೊತ್ತಾ? ದೇವ್ರಿಗೋಸ್ಕರ ಇರಲಿ, ಕ್ರಿಸ್ತನಿಗೋಸ್ಕರ ಇರಲಿ, ಪರಲೋಕದಗೋಸ್ಕರ ಇರಲಿ. ಭೂಲೋಕದಲ್ಲಿ ಯಾರು ಬರ್ತಾರೆ ಏನಂತ ಈ ನಿರೀಕ್ಷಣೆ ನಿನಗೆ ಯಾಕೆ? ಈ ನಿರೀಕ್ಷಣೆ ನಿನಗೆ ಯಾಕೆ? ನೀವು ಭಕ್ತಿಯಲ್ಲಿದ್ದರೆ ಖಂಡಿತವಾಗಿ ಭಕ್ತಿಯಲ್ಲಿ ನಡ್ಕೊಂಡ್ರೆ ಸಾಕು ಪ್ರಿಯರೇ. ವಾಕ್ಯದ ಪ್ರಕಾರ ಭಕ್ತಿಯಲ್ಲಿ ನಡ್ಕೊಂಡ್ರೆ ಸಾಕು ಪ್ರಿಯರೇ. ಯಾರನ್ನು ನೇಮಿಸಬೇಕು ಅವರನ್ನು ಒಳ್ಳೆ ನಾಯಕರನ್ನು ದೇವರೇ ನೇಮಿಸ್ತಾರೆ ಪ್ರಿಯರ, ದೇವ್ರ ಮಕ್ಕಳಿರ.
ಒಳ್ಳೆ ನಾಯಕರನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಎಲ್ಲ ಸಭೆಯವರು, ಪ್ರತಿಯೊಬ್ಬ ಸಭೆಯವರು ಎಲ್ಲ ಕಡೆ ಭಕ್ತಿಯಿಂದ, ವಾಕ್ಯದ ಪ್ರಕಾರ ಭಕ್ತಿಯಿಂದ, ದೇವರಿಗೆ ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತವಾಗಿ ದೇವರು ಒಳ್ಳೆ ನಾಯಕರನ್ನು ಕೊಟ್ಟೇ ಕೊಡ್ತಾರೆ. ಅದರ ಬಗ್ಗೆ ಚಿಂತೆ ಇರಬಾರ್ದು. ಅದರ ಬಗ್ಗೆ ಚಿಂತೆ ಬೇಡ ನಮಗೆ. ಅದರ ಬಗ್ಗೆ ನಿರೀಕ್ಷೆ ಬೇಡ ನಮಗೆ. ನಿರೀಕ್ಷೆ ಬೇಡ. ನಮ್ಮ ನಿರೀಕ್ಷೆ ದೇವರು, ನಮ್ಮ ನಿರೀಕ್ಷೆ ಯೇಸು ಕ್ರಿಸ್ತರು, ನಮ್ಮ ನಿರೀಕ್ಷೆ ಪವಿತ್ರಾತ್ಮರು, ನಮ್ಮ ನಿರೀಕ್ಷೆ ಪರಲೋಕ. ಈ ಲೋಕದಲ್ಲಿ ಎಲ್ಲರನ್ನ ಗೌರವಿಸಬೇಕು, ಎಲ್ಲರನ್ನು ಪ್ರೀತಿಸಬೇಕು. ಕೊನೆಯದಾಗಿ ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಅಂತ ಹೇಳ್ತಾರೆ. ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಅಂತ. ಯಾರನ್ನು ದ್ವೇಷಿಸುವಂಥದ್ದು ಅವಶ್ಯಕತೆ ಇಲ್ಲ. ಅಧಿಕಾರಿಗಳ ಕಾನೂನು ಪ್ರಕಾರ ಏನಿದೆ ಕರೆಕ್ಟಾಗಿ, ನ್ಯಾಯವಾಗಿ ಭಕ್ತಿಯಿಂದ ಇರಿ, ಒಳ್ಳೆಯದನ್ನು ಮಾಡಿ ಒಳ್ಳೆಯರಾಗಿ ಜೀವಿಸಿ. ಏನಾದರೂ ನೇಮಗಳು ಬಂದಿದೆಯಾ? ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ದೇವರು ಹೇಳುವಂಥ ಮಾತು. ದೇವರನ್ನು ಅಪ್ಪಿಕೊಳ್ಳೋಣ, ಕ್ರೈಸ್ತನನ್ನು ಅಪ್ಪಿಕೊಳ್ಳೋಣ, ಕ್ರೈಸ್ತನಿಗೆ ವಿಧೇಯರಾಗೋಣ, ಭಕ್ತಿಯಿಂದ ನಡೆಯೋಣ. ಪ್ರಿಯರಾದ ದೇವರ ಮಕ್ಕಳೇ, ಎಲ್ಲಿದ್ದರೂ ಪರವಾಗಿಲ್ಲ, ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ. ನಿಮ್ಮ ಪ್ರಾಂತದಲ್ಲಿ ಒಳ್ಳೆಯ ನಾಯಕರಿದ್ದಾರಾ, ಕೆಟ್ಟ ನಾಯಕರಿದ್ದಾರಾ? ಹಾಗಿದ್ರೆ ಭಕ್ತಿಯಲ್ಲಿರಿ. ಭಕ್ತಿಯಲ್ಲಿ ನಂಬಿಕೆಯಿಂದ ನಡೀರಿ. ಯಾರನ್ನು ನೇಮಿಸಬೇಕೋ ಅವರನ್ನು ನೇಮಿಸ್ತಾರೆ ತಂದೆಯಾದ ದೇವರು. ನಮ್ಮಲ್ಲಿ ಕಪಟ, ಭಕ್ತಿ, ವೇಷ, ಧಾರಣೆ, ಮತ್ಸರ, ಅಸೂಯೆ ಇದ್ದರೆ, ಹಾಗಿರುವಾಗ ಯಾರನ್ನು ನೇಮಿಸ್ತಾರೆ? ಕೊನೆಯದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. 13ನೇ ವಚನವನ್ನು, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿಯಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸರನ್ನು ಸನ್ಮಾನಿಸಿರಿ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು, ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರ್ರಿ ಅಂದರೆ ಯಾರ ಮಾತಿದು? ಯಾರ ಮಾತು ಹೇಳಿ? ದೇವರ ಮಾತು. ದೇವರೇ ಅಧಿಕಾರ ಕೊಟ್ಟಿದ್ದಾನಂತೆ. ನೀವೇನು ಮಾಡ್ತೀರಾ? ಮೊಟ್ಟ ಮೊದಲು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳಿ. ಆ ನಂತರ ಈ ಸಮಾಜದಲ್ಲಿ ಪರಿಪಾಲನೆ ಮಾಡುವಂಥ ಅಧಿಕಾರಿಗಳಿಗೂ ನೀವು ಏನು ಮಾಡಬೇಕು? ಒಳಪಡಬೇಕು ಅಂತ ಹೇಳ್ತಾರೆ. ವಕ್ರ ಬುದ್ಧಿ ಅಂದರೆ ಕುತಂತ್ರ ಬುದ್ಧಿ ಉಳ್ಳವರು ಕೂಡ ಇರ್ತಾರೆ. ಅಧಿಕಾರದಲ್ಲಿದ್ದಾಗ ನೀವು ವಿಧೇಯರಾಗಿ ಅಂದರೆ ಅಧಿಕಾರ ಏನು ಅಧಿಕಾರ ಇದೆಯೋ, ಆ ಕಾನೂನು ಏನಿದೆಯೋ ಅದಕ್ಕೆ ಮಾತ್ರ. ಜಾಗ್ರತೆ ಪ್ರಿಯರೇ, ಎಚ್ಚರಿಕೆ. ನಿಮ್ಮ ಹೋರಾಟ ಯಾತಕ್ಕಾಗಿ? ನಿಮ್ಮ ನಿರೀಕ್ಷಣೆ ಯಾತಕ್ಕಾಗಿ? ನಿಮ್ಮ ನಿರೀಕ್ಷೆ ಯಾತಕ್ಕಾಗಿ? ಪರಲೋಕದಗೋಸ್ಕರನ? ದೇವರಿಗೋಸ್ಕರನ? ಸತ್ಯದಗೋಸ್ಕರನ? ವಾಕ್ಯದಗೋಸ್ಕರನ? ಅಥವಾ ಆಸ್ತಿಗೋಸ್ಕರ, ಸಂಪಾದನೆಗೋಸ್ಕರ, ಉದ್ಯೋಗದಗೋಸ್ಕರನ? ಉದ್ಯೋಗ ಮಾಡಿ, ಆಸ್ತಿ ಸಂಪಾದನೆ ಮಾಡಿಕೊಳ್ಳಿ, ಒಳ್ಳೆ ಊಟ ಮಾಡಿ. ಹೋರಾಟ ಯಾತಕ್ಕಾಗಿ ನಿಮ್ಮದು? ನಿಮ್ಮ ಹೋರಾಟ ಯಾತಕ್ಕಾಗಿ? ಪರಲೋಕಕ್ಕೆ, ದೇವರನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ, ನಿತ್ಯ ಜೀವವನ್ನು ಪಡೆಯೋದಕ್ಕೆ. ನಿತ್ಯ ಜೀವನ ಪಡೆಯೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ? ನಿರೀಕ್ಷೆ ಇದೆಯಾ? ನಿರೀಕ್ಷಣೆ ಇದೆಯಾ? ಕಾಯ್ತಾ ಇದ್ದೀರಾ? ಅಥವಾ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ.
ನಮ್ಮನ್ನು ಬಹಳವಾಗಿ ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ಈ ಲೋಕದಲ್ಲಿ ತಂದೆಯಾದ ದೇವರೇ, ನಿಮ್ಮ ಮೇಲೆ ನಂಬಿಕೆ ಇಡದೆ, ನಿಮ್ಮನ್ನು ನಿರೀಕ್ಷಿಸದೆ, ವಾಕ್ಯದ ಮೇಲೆ ನಿರೀಕ್ಷಿಸದೆ, ಈ ಲೋಕದಲ್ಲಿ ಯಾರೋ ಆಳ್ತಾರೆ ಎಂದು, ಯಾರೋ ಪರಿಪಾಲನೆ ಮಾಡ್ತಾರೆ ಎಂದು, ಯಾರೋ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಎಂದು ತಂದೆಯಾದ ದೇವರೇ ಈ ಮನುಷ್ಯರ ಮೇಲೆ ಭರೋಸೆ ಇಟ್ಕೊಂಡು ನಿರೀಕ್ಷೆಯಿಂದ ನೋಡ್ತಾ ಇರ್ತಾರೆ ತಂದೆ. ಅಂಥವರೆಲ್ಲರನ್ನು ಬಲಪಡಿಸಿ, ವಾಕ್ಯದ ಮೂಲಕ ಬಲಪಡಿಸಿ ತಂದೆ. ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಾತುಗಳನ್ನು ಹೇಳಿದ್ದೀನಿ. ಈ ಲೋಕದಲ್ಲಿ ಯಾವುದೇ ಅಧಿಕಾರ ಇರ್ಬೋದು, ನಿಮ್ಮ ಮೂಲಕ ಬಂದದ್ದು. ವಾಕ್ಯದಗೋಸ್ಕರ ಹೋರಾಡಬೇಕು, ವಾಕ್ಯದಗೋಸ್ಕರ ಪ್ರಯಾಸ ಪಡಬೇಕು ಎಂದು ತಿಳಿಸಿದ್ದೀನಿ ತಂದೆಯಾದ ದೇವರೇ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ಮಕ್ಕಳು, ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದವರು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ಸಮರ್ಪಿಸ್ತಾ ಇದ್ದೀನಪ್ಪ ತಂದೆ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.